ಸಂಚಿಕೆ 10. ವಂದ್ಯತೆವನ್ ನಾಯಿನ ಬಾಯಲ್ಲಿ ಸಿಕ್ಕಾಕೊಳ್ಳದೆ ನೆಲದಲ್ಲಿ ಜಂಪ್ ಮಾಡೋದ ಇಲ್ಲ ತಿರ್ಗಾನು ಗೋಡೆ ಮೇಲೆ ಹತ್ತಿ ಹೋಗೋದಾ ಅಂತ ತೀವ್ರವಾಗಿ ಚಿಂತಿಸ್ಕೊಂಡಿದ್ದ. ಅದೇ ಸಮಯದಲ್ಲಿ ಪಕ್ಕದಲ್ಲಿ ಇದ್ದ ಮರಗಳ ಮರೆಯಲ್ಲಿ ಯಾರಾದರೂ ಬಚ್ಚಿಟ್ಕೊಂಡಿದ್ದಾರಾ ಅಂತಲೂ ಶಾರ್ಪಾಗಿ ನೋಡ್ದ. ಒಂದು ಮರದ ಮರೆಯಲ್ಲಿ ಬಿಳಿಯ ಬಟ್ಟೆ ಕಾಣಿಸ್ಕೊಂಡಿತ್ತು. ಸ್ವಲ್ಪ ಮುಂಚೆ ನಾಯಿನ ಬೊಗಳೋ ಶಬ್ದದ ಜೊತೆ ಮನುಷ್ಯನ ನಗೆಯ ಶಬ್ದನೂ ಸೇರಿ ಬಂದಿದ್ದು ನೆನಪಿಗೆ ಬಂತು. ಮನುಷ್ಯರುಗಳು ಯಾರಾದರೂ ನಿಜವಾಗ್ಲೂ ಬಚ್ಚಿತ್ತಿದ್ರೆ, ಒಂದು ವೇಳೆ ಮನುಷ್ಯನೋ ಇಲ್ಲ ತುಂಬ ಜನಗಳೋ, ಅದನ್ನು ತಿಳ್ಕೊಳ್ದೆ ನಾವು ಜಂಪ್ ಮಾಡೋದು ದೊಡ್ಡ ತಪ್ಪಾಗಿ ಆಗುತ್ತೆ. ನಾಯಿನ ಬಾಯಿಂದ ತಪ್ಪಿಸಿದ್ರು ಮನುಷ್ಯರುಗಳ ಕೈಯಲ್ಲಿ ಸಿಕ್ಕಾಕೊಂಡು ಹಾಕಿ ಆಗಿಬಿಡುತ್ತೆ. ಅರಮನೆ ಮೇಲ್ಮಾಡದಿಂದ ನೋಡುವಾಗ ಆಳ್ವಾರ್ ಕಡೆಯ ಮುಖ ಮೊದಲು ಗೋಡೆ ಮೇಲೆ ತಿಳಿಯೋದು ಹಾಗೇನೆ ಅನಿಸಿತ್ತು. ಆ ವೈಷ್ಣವ ತಾನೇ ಐನಾರ್ ದೇವಸ್ಥಾನದಲ್ಲಿ ಕಾದು ನೋಡಿ ಸೋತೋಗಿ ಇಲ್ಲಿ ಬಂದು ನಾಯನ್ನು ಮೇಲೆ ಬಿಟ್ಟು ತಮಾಷೆ ಮಾಡ್ತಾನೆ ಏನು, ಎಲ್ಲವಕ್ಕೂ ಕೂಗಿ ನೋಡಿದರೆ ಆಯಿತು. ವೈಷ್ಣವರೇ ಇದೇನು ತಮಾಷೆ ಅಂತ ಕೇಳಿದ. ತಿರ್ಗಾನು ಒಂದು ನಗೆ ಧ್ವನಿ ಕೇಳಿತು. ಅದು ಆಳ್ವಾರ್ ಕಡೆಯ ಧ್ವನಿಯಲ್ಲ, ಆದರೆ ತಿರ್ಗಾನು ಮದಿಲ್ಗೋಡೆ ಮೇಲೆ ಏಳಿ ಅರಮನೆ ಒಳಗೆ ಇಳಿಯೋದು ತಾನೇ ಸರಿ. ದೊಡ್ಡ ಪಳಿವಟರನ್ನ ಸ್ವಾಗತ ಕಲವರದಲ್ಲಿ ಹೆಂಗಾದರೂ ತಪ್ಪಿಸ್ಕೋಬಹುದು. ಇಲ್ಲ, ಈ ಸೊರಂಗದ ದಾರಿ ಇದ್ದೇ ಇದೆ. ಮಣಿಮೇಗಲೆ ತಿರ್ಗಾನು ಸ್ವಲ್ಪ ಬೇಡ್ಕೊಂಡ್ರೆ ಆಯಿತು. ಇಲ್ಲ ಅಂದರೆ ಪಳುವೂರು ಇಳೆರಾಣಿಯನ್ನು ದಯವನ್ನೇ ಸಂಪಾದಿಸ್ಕೋಬೇಕಾಗಿತ್ತೆ. ಇಷ್ಟು ತನಕ ತನ್ನನ್ನು ತೋರಿಸ್ಕೊಟ್ಟದೇ ಇರೋಳು ಇವಾಗ ಮಾತ್ರ ತೋರಿಸ್ಕೊಟ್ಬಿಡ್ತಾಳ. ಒಂದಿತ್ತೆ ಇಳಿದಿದ್ದ ದಾರಿಯಿಂದ ತಿರ್ಗಾ ಮೇಲೆ ಹತ್ತಕ್ಕೆ ನೋಡ್ದಾನೆ. ನಾಯಿ ಇನ್ನೂ ಜೋರಾಗಿ ಹತ್ತಿ ಜಂಪ್ ಮಾಡಿತ್ತು. ತಿರ್ಗಾನು ನಗೆಯಿನ ಶಬ್ದ ಕೇಳಿತ್ತು. ಮರೆಯಿಂದ ಒಂದು ರೂಪ ಹೊರಗಡೆ ಬಂತು. ಅದನ್ನ ಕೈಯಲ್ಲಿ ಒಂದು ವೇಲಿತ್ತು. ಅದು ಅವನ ದೇವರಾಳನ್ ಅನ್ನೋದನ್ನು ವಂದಿತೇವನ್ ತಿಳ್ಕೊಂಡ. ದೇವರಾಳನ್ ವಂದಿತೇವನ್ ಗೋಡೆಯಲ್ಲಿ ದೂಕ್ತಾ ಇದ್ದಿದ್ದ ಜಾಗದ ಹತ್ರ ಬಂದ. ಅಪ್ಪನೇ, ನಿನ್ನ ಉಸಿರು ತುಂಬ ಗಟ್ಟಿ ಅಂತಂದ. ಅದೇ ಗೊತ್ತಿದೆಯಲ್ಲ, ಯಾಕೆ ತಿರ್ಗಾ ನನ್ನ ಹತ್ರ ಬರ್ತೀಯ ಅಂತ ಕೇಳಿದ ವಂದಿತೇವನ್. ಈ ಸತಿ ನೀನು ತಪ್ಸೋಕ್ಕಾಗಲ್ಲ ಅಂತ ಹೇಳಿ ದೇವರಾಳಂತ ಕೈಯಿಂದ ಬೇಲನ್ನು ವಂದಿತೇವನ್ನ ನೋಡಿ ಗುರಿ ನೋಡಿದ್ದಾನೆ. ವಂದಿತೇವನ್ ತನ್ನ ಆಪತ್ತಾದ ಪರಿಸ್ಥಿತಿಯನ್ನು ತಿಳ್ಕೊಂಡ. ಹದ್ದಾದ ಗೋಡೆಯಲ್ಲಿ ನೇತಾಡ್ಕೊಂಡಿದ್ದವನು ಕೆಳಗೆಯಿಂದ ವೇಲಿಯಿಂದ ಚುಚ್ಚೋಕ್ಕೆ ನೋಡೋನು ಜೊತೆ ಹೇಗೆ ಜಗಳ ಮಾಡೋಕ್ಕಾಗುತ್ತೆ. ಜಂಪ್ ಮಾಡಿ ತಪ್ಪಿಸೋಣ ಅಂತಂದರೆ ಈ ಬೇಟೆ ನಾಯಿ ಒಂದು ಮೇಲೆ ಆಹಾರಕ್ಕೆ ಕಾಯ್ತಾ ಇದೆ. ದೇವರಾಳ ಜಾಗ್ರತೆ, ನಿಮ್ಮ ಯಜಮಾನಿ ಪಳುವೂರು ರಾಣಿಯನ್ನು ಕಟ್ಟಲೆಯನ್ನು ಜ್ಞಾಪಕ ಮಾಡ್ಕೊ. ನನ್ನನ್ನು ಏನು ಮಾಡಬಾರ್ದು ಅಂತ ನಿಮ್ಮ ರಾಣಿ ಹೇಳಿಲ್ವಾ? ದೇವರಾಳನ ಒಂದು ದೆವ್ವದ ನಗಿದ್ಬಿಟ್ಟು, ಪಳುವೂರು ರಾಣಿ ನನ್ನ ಯಜಮಾನಿ ಅಲ್ಲ, ನಮ್ಮ ಊರು ರಾಣಿನೂ ಯಾವ ಊರು ರಾಣಿನೂ ನನ್ನ ಯಜಮಾನಿ ಅಲ್ಲ, ಭದ್ರಕಾಳಿ ದುರ್ಗಾ ಪರಮೇಶ್ವರಿ ತಾನೇ ನನ್ನ ಯಜಮಾನಿ ಅಂತ ಅಂದ. ನನ್ನ ಕುಲದೈವನು ದುರ್ಗಾ ಪರಮೇಶ್ವರಿನೇ. ಅವಳ ಅರುಳಿಂದ ತಾನೇ ನನ್ನ ಮಧ್ಯ ಕಡಲಲ್ಲಿ ಉರಿಯೋ ಕಪ್ಪಲಿಂದ ತಪ್ಪಿಸ್ಕೊಂಡು ಬಂದೆ. ನನ್ನನ್ನು ಮುಟ್ಟಿದರೆ ದುರ್ಗೆ ನಿನ್ನ ಹತ ಮಾಡಿಬಿಡ್ತಾಳೆ ಅಂತ ಅಂದ ವಂದಿತೇವೆ. ನೀನು ದುರ್ಗೆಯನ್ನು ಭಕ್ತ ಅಂತ ಅನ್ನೋದು ನಿಜವಾದರೆ ಇವಾಗ ನನಗೆ ಅಂತ ಒಂದು ಕೆಲಸ ಮಾಡಬೇಕು, ಆವಾಗ ತಾನೇ ನಿನ್ನನ್ನು ಕೊಲ್ಲದೆ ಬಿಡ್ತೀನಿ ಅಂತ ಅಂದ ದೇವರಾಳ. ಏನು ಮಾಡಬೇಕು? ಮೊದಲು ನಿನ್ನ ನಾಯನ್ನು ಆ ಕಡೆ ಹೋಗೋಕೆ ಹೇಳು. ಈ ಕಡೆ ಒಂದು ವೀರ ವೈಷ್ಣವ ಬಂದ, ಅವನ್ನ ಹುಡುಕಿ ಹಿಡಿಯೋಕ್ಕೆ ನೀನು ಹೆಲ್ಪ್ ಮಾಡಿದರೆ ನಾನು ನಿನ್ನನ್ನು ಸುಮ್ಮನೆ ಬಿಟ್ಬಿಡ್ತೀನಿ. ಯಾತಕ್ಕೋಸ್ಕರ ಅವನ್ನ ಹಿಡಿಬೇಕು ಅಂತಂದ ವಂದಿತೇವೆ. ದುರ್ಗಾದೇವಿಗೆ ಒಂದು ವೀರ ವೈಷ್ಣವನನ್ನು ಬಲಿ ಕೊಡೋ ಹಾಗೆ ನಾನು ಶಪಥ ಮಾಡಿದ್ದೀನಿ, ಅದಕ್ಕೆ ತಾನೆ ಅಂತಂದ ದೇವರಾಳ. ಇಂಥ ಸಮಯದಲ್ಲಿ ವಂದಿತೇವನು ಮಧ್ಯ ಗೋಡೆಯಲ್ಲಿ ಹಿಡ್ಕೊಂಡು ನೇತಾಡ್ತಾ ಇದ್ದಿದ್ದ ಒಂದು ಚಿಕ್ಕ ಗಿಡ ಬುಟ ಸಮೇತ ಕಿತ್ಕೊಂಡು ಬರೋಕ್ಕೆ ಶುರುವಾಯಿತು. ಬೇಲಿನ ಕೊನೆಯಲ್ಲಿ ಸಿಕ್ಕದೆ ಹೇಗೆ ದೇವರಾಳನ ಕತ್ತಿ ಮೇಲೆ ದೂಕೋದು ಅಂತ ವಂದಿತೇವನ್ ಯೋಚನೆ ಮಾಡಿಕೊಂಡೆ. ಆ ವೀರ ವೈಷ್ಣವ ನನ್ನ ಪ್ರಾಣ ಸೇಗಿದ. ಅವನಿಗೆ ಒಂದು ಕ್ಷಣನೂ ನಾನು ದ್ರೋಹ ಮಾಡಲ್ಲ, ಅವನಿಗೆ ಬದಲಾಗಿ ನನ್ನನ್ನೇ ಬಲಿ ಕೊಟ್ಬಿಡು ಅಂತಂದ. ಹಾಗಾದರೆ ಈ ವೇಲಿಗೆ ಈಗಲೇ ನೀನು ಎರೆಯಾಗ್ಬಿಡು ಅಂತ ಹೇಳಿ ದೇವರಾಳ ವೇಲನ್ನು ಎತ್ತಿ ವಂದಿತೇವನ ಮೇಲೆ ಕುರಿ ನೋಡಿದ. ವಂದಿತೇವನ ಗಿಡವನ್ನು ಬಿಟ್ಟು ವೇಲಿನ ತುದಿಗೆ ಕೆಳಗಡೆ ಅದನ್ನು ಹಿಡ್ಕೊಂಡು ಹಂಗೆ ಹಾರಿ ಕೆಳಗಡೆ ದೂಕಿದ ಜೋರಲ್ಲಿ ನೆಲದಲ್ಲಿ ಹಂಗೆ ಉರುಳ್ಕೊಂಡು ಬಿದ್ದ. ದೇವರಾಳನ್ ಆ ಶಾಕನ್ನು ಸಂಭಾಳಿಸ್ಕೊಂಡು ವೇಲನ್ನು ಎತ್ತಿದ. ಆ ಸಮಯ ಹಿಂದೆಯಿಂದ ಒಂದು ಮನುಷ್ಯ ಓಡಿಬಂದು ತನ್ನ ಕೈಯಿಂದ ಇರೋ ಕಟ್ಟೆಯಿಂದ ದೇವರಾಳನ ತಲೆಯಲ್ಲಿ ಜೋರಾಗಿ ಒಂದು ಏಟು ಹಾಕಿದ್ದ. ದೇವರಾಳನ ವಂದಿತೇವನ ಮೇಲೆ ಧಪ್ ಅಂತ ಬಿದ್ದ. ನಾಯಿ ತನ್ನ ಯಜಮಾನನ್ನು ಒಡೆದವನ ಮೇಲೆ ಹಾರಿ ಹೋಯಿತು. ಆಳ್ವಾರ್ ಕಡೆಯನ್ನು ಅದಕ್ಕೂ ಸಿದ್ಧವಾಗಿದ್ದ. ತನ್ನ ಮೇಲಿದ್ದ ಬಟ್ಟೆಯನ್ನು ಹಾಗೆ ಹಾರಿಸಿ ನಾಯಿನ ತಲೆ ಮೇಲೆ ಹಾಕಿದ್ದಾನೆ. ನಾಯಿ ಕೆಲವು ಕ್ಷಣಕ್ಕೆ
ಕಣ್ಣು ಗೊತ್ತಾಗದೆ ಕುರುಡಾಗಿತ್ತು. ಅಂಥ ಸಮಯ ಸುಕ್ಕು ಹಾಕಿ ರೆಡಿಯಾಗಿಟ್ಟಿದ್ದ ಕಾಡಿಂದ ತೊಗೊಂಬಂದಿದ್ದ ಬಳ್ಳಿಯನ್ನು ಅದನ್ನು ಕತ್ತಿನಲ್ಲಿ ಎಸೆದು ವೈಷ್ಣವ ನಾಯನ್ನು ಒಂದು ಮರದ ಜೊತೆ ಸೇರಿ ಬಲವಾಗಿ ಕಟ್ಟಿಬಿಟ್ಟಿದ್ದಾನೆ. ಇಷ್ಟರಲ್ಲಿ ಒಂದೀತೇವ ದೇವರಾಳನ್ನು ತನ್ನ ಮೇಲಿಂದ ಎತ್ತಿ ತಳ್ಳಿಬಿಟ್ಟು ಎದ್ದ. ದೇವರಾಳನ ವೈಷ್ಣವನ್ನ ಒಂದೇ ಏಟಲ್ಲಿ ಪ್ರಜ್ಞೆ ತಪ್ಪಿ ಮೂರ್ಛೆಯಾಗಿ ಬಿದ್ದಿದ್ದ. ಇಬ್ಬರು ಇನ್ನೂ ಕೆಲವು ಕಾಡಿಂದ ತೊಗೊಂಬಂದ ಬಳ್ಳಿಗಳನ್ನು ಕಿತ್ತು ಅವನ ಕಾಲುಗಳನ್ನು ಕೈಯನ್ನು ಕಟ್ಟಿ ಹಾಕಿದ್ದಾರೆ. ಆಮೇಲೆ ಒಂದಿತ್ತೇವನು ವೇಲನ್ನು ಆಳ್ವಾರ ಕಡೆಯನ್ನು ಸ್ಟಿಕ್ಕನ್ನು ಎತ್ಕೊಂಡು ಹೊರಟರು. ಸಂಬೋರಿಯರ ಮಾಳಿಗೆಯನ್ನು ಬಾಗಿಲ ಬಿಟ್ಟರೆ ಬೇರೆ 3 ಕಡೆಯೂ ತುಂಬ ದೂರಕ್ಕೆ ಕಾಡು ಒತ್ತಾಗಿತ್ತು. ಅದರೊಳಗೆ ದೂರ ಬಿಟ್ಟರೆ ಹೊರಗಡೆ ಬರೋದು ಕಷ್ಟ. ಅದರಿಂದ ಒಂದಿತ್ತೇವನ ಆಳ್ವಾರ ಕಡೆಯನ್ನು ಆ ಮದಿಲ್ಗೋಡೆಯಿಂದನೇ ಸೈಡಿಂದನೇ ಹೋಗಿ ಫಾಸ್ಟಾಗಿ ಹೋದರು. ನಡೆಯುವಾಗಲೇ ಆಳ್ವಾರ ಕಡೆಯ ನೀ ತುಂಬ ಬುದ್ಧಿವಂತ ಅಂದ್ಕೊಂಡೆ, ನಾನು ಅಂದ್ಕೊಂಡಿದ್ದು ತಪ್ಪು ಅಂತ ಇವಾಗ ಗೊತ್ತಾಯಿತು ಅಂತಂದ. ಅವಸರಪಟ್ಟು ಸೊರಂಗ ದಾರಿಯಲ್ಲಿ ಹೋಗಿದ್ದನ್ನು ಹೇಳ್ತಾ ಇದ್ದೀರಾ, ಅದ್ರ ಮೂಲಕ ಎಷ್ಟೊಂದು ಭಯಂಕರವಾದ ಮರ್ಮಗಳನ್ನು ಕಂಡಿದ್ದೀನಿ ಗೊತ್ತಾ ಅಂತ ಬಂದಿದ್ದೇವೆ. ಅದೊಂದು ಕಡೆ ಇರಲಿ, ವೈಷ್ಣವನ್ನೇ ಕಂಡುಹಿಡಿಯೋಕ್ಕೆ ಹೆಲ್ಪ್ ಮಾಡ್ತೀಯಾ ಅಂತ ದೇವರಾಳ ಕೇಳಿದ ಮೇಲೆ ಆಗಲಿ ಅಂತ ಹೇಳಿ ಹೇಳೋಕ್ಕೆ ಏನು, ಯಾಕೆ ಸುಮ್ಮನೆ ಅಪಾಯಕ್ಕೆ ಉಳ್ಳಾಗಬೇಕು ಅಂತಂದ ವೈಷ್ಣವ. ಎಲ್ಲ ಸಹವಾಸ ದೋಷನೇ ಅಂತ ಬಂದಿದ್ದೇವೆ. ಯಾರು ಸಹವಾಸ ದೋಷವನ್ನು ಹೇಳ್ತಾ ಇದೆಯಾ? ಇಂಥ ತಪ್ಪನ್ನು ಮಾಡುವ ಹಾಗೆ ನಾನು ಒಂದು ದಿವಸನೂ ನಿನ್ಗೆ ಹೇಳಿಲ್ಲದಾಗೆ ನೆನಪಿಲ್ವಲ್ಲ? ನಿಮ್ಮನ್ನು ಹೇಳಿಲ್ಲ ಅಯ್ಯ, ಪೊನ್ನಿಯಿನ್ ಸೆಲ್ವರನ್ನ ಹೇಳ್ತಾ ಇದ್ದೀನಿ. ಅವ್ರನ್ನ ನೋಡಿ ಅವ್ರ ಜೊತೆ ಪಳಗಿದ ಮೇಲೆ ಸುಳ್ಳು ಹೇಳೋದಕ್ಕೂ ಕೂಡ ನನ್ನ ಮನಸ್ಸು ದಾಗ ಕೊಟ್ಟಿಲ್ಲ. ಉಸಿರು ತಪ್ಪೋದಕ್ಕೆ ಕೂಡ ಅಷ್ಟು ಸತ್ಯಸಂಧನ ಆಗಿಬಿಟ್ಟಿದೆಯಾ? ಅದು ಮಾತ್ರ ಅಲ್ಲ, ನೀರು ಎಲ್ಲೆಯೋ ಪಕ್ಕದಲ್ಲಿ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನಿಮ್ಮನ್ನು ಹಿಡ್ಕೊಡ್ತೀನಿ ಅಂತ ದೇವರಾಳನ ಹತ್ರ ಹೇಳಿದ್ದನ್ನು ನೀರು ಕೇಳ್ಕೊಂಡಿದ್ದು, ಅದನ್ನು ನಿಜ ಅಂತ ನಂಬಿಬಿಟ್ರೆ ಇಂಥ ಆಪತ್ತು ಸಮಯದಲ್ಲಿ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದಿರ್ತೀರಾ? ಅಪ್ಪನೇ, ನಿನ್ನ ಬುದ್ಧಿಯನ್ನು ನೋಡಿ ತುಂಬ ಅಪಾರ, ಅನುಮಾನವೇ ಇಲ್ಲ. ನಿಜವಾಗ್ಲೂ ದೇವರಾಳನ್ನು ಕೇಳಿದ ಪ್ರಶ್ನೆಗೆ ನೀನು ಏನು ಉತ್ತರ ಹೇಳ್ತೀಯ ಅಂತ ಕೇಳೋಕ್ಕೆ ನಾನು ತುಂಬ ಇಂಟ್ರೆಸ್ಟ್ ಆಗಿದ್ದೆ. ನೋಡಿದ್ರಾ, ನೀವೂ ಒಂದು ಸಂದೇಹ ಪ್ರಾಣಿ ಅಂತ ನಾನು ಅಂದ್ಕೊಂಡಿದ್ದು ಸರಿ ಹೋಯ್ತಾ? ಅದನ್ನು ಬಿಟ್ಟರೆ ಎಂಥ ಒಂದು ಒಳ್ಳೆಯದು ಬರೋದಾಗಿದ್ರು ಮಾತಿಗೆ ಕೂಡ ಸ್ನೇಹದ್ರೋಹವಾಗಿ ಏನು ಹೇಳುವುದು ನನ್ನ ಅಭ್ಯಾಸ ಇಲ್ಲ. ಆದ್ದರಿಂದ ನೀರು ಅಯ್ಯನಾರ್ ದೇವಸ್ಥಾನದಲ್ಲಿ ಕಾದಿದ್ದೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಬಂದಿದ್ದು ಹೇಗೆ? ಸ್ವರ್ಗದಾರಿಯಿಂದ ನಾನು ತಿರುಗಿ ಬಂದರೆ ನಿಮ್ಮನ್ನು ಕಾಣದೆ ನಾನು ಒದ್ದಾಡಿರ್ತೀನಲ್ವಾ ಅಂತ ಬಂದಿರ್ತೇವೆ. ಸ್ವರ್ಗದಾರಿಯಲ್ಲಿ ನೀನು ತಿರುಗಿ ಬರೋಕ್ಕೆ ಕಾದಿದ್ರೆ ಉಸಿರಿಂದ ಬರೋದು ಅನುಮಾನನೇ. ನೀನು ಸೊರಂಗದಾರಿಯಲ್ಲಿ ದೂರಿ ಸ್ವಲ್ಪ ಹೊತ್ತಿಗೆಲ್ಲ ಸದಿಗಾರಗಳು ಅದರಲ್ಲಿ ದೂರಿದ್ರು. ನೀನು ಬುದ್ಧಿವಂತನಾಗಿರೋದ್ರಿಂದ ನಿಶ್ಚಯ ಬೇರೆ ದಾರಿಯಿಂದನೇ ಬರ್ತೀಯ. ಅನೇಕವಾಗಿ ಇಲ್ಲಿ ಗೋಡೆ ಹತ್ತಿ ದೂಕಿ ಬರ್ಬೋದು ಅಂತ ಅಂದ್ಕೊಂಡೆ. ಆ ಥರ ಅಂದ್ಕೊಂಡ ಈ ಜಾಗಕ್ಕೆ ಬಂದ್ರಿ. ಅದು ಮಾತ್ರ ಅಲ್ಲ, ಆ ಸೊರಂಗದಾರಿಯಲ್ಲಿ ದೂರಿದ ಸದಿಕಾರರುಗಳು ದೇವರಾಳನ್ನು ಮಾತ್ರ ಹೊರಗಡೆ ಕಾವಲಿಗೆ ಇಟ್ಬಿಟ್ಟು ಹೋದರು. ಅವರುಗಳು ತಿರುಗಿ ಬರುವಾಗ ಅಯ್ಯನಾರ್ ದೇವಸ್ಥಾನದಲ್ಲಿ ಯಾರೂ ಇಲ್ಲದೇ ಇರೋದನ್ನು ನೋಡಿದರೆ ಅವ್ರುಗಳಿಗೆ ಅಲ್ಲೇ ಇರಬೇಕಲ್ವಾ? ಅವ್ರುಗಳು ತಿರುಗಿ ಬರುವಾಗ ಅಯ್ಯನಾರ್ ದೇವಸ್ಥಾನದಲ್ಲಿ ಯಾರೂ ಇಲ್ಲದೆ ಇರೋಕ್ಕೆ ಬೇಡವಾ? ಅದಕ್ಕೆ ಏನೋ ಸಿಗ್ನಲ್ ಕೊಟ್ಬಿಟ್ಟು ಒಳಗೆ ತೂರಿದ್ದಾರೆ ಅನಿಸುತ್ತೆ. ಆದರೆ ನನಗೆ ಅದು ಗೊತ್ತಿಲ್ಲ. ಎಲ್ಲರೂ ಸೊರಂಗದಲ್ಲಿ ಹೋಗ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡೆ. ನೀನು ಒಳಗಡೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿರ್ತೀಯೋ ಅಂತ ಬೇರೆ ವಿಚಾರವಾಗಿತ್ತು. ಸೊರಂಗಪಾதைಯಲ್ಲಿ ಹೊರಗಡೆಯಿಂದ ತೆಗೆಯೋದಕ್ಕೆ ಏನು ಉಪಾಯ ಅಂತ ಹೇಳಿ ತಿಳ್ಕೊಳ್ಳೋದನ್ನು ಇಷ್ಟಪಟ್ಟೆ. ಆದ್ದರಿಂದ ಬಲಿಪೀಠದ ಹತ್ತಿರ ಹೋಗಿ ಅದನ್ನು ತಿರುಗಿಸೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಕಾಲಡಿ ಶಬ್ದ ಕೇಳಿ ಶಾಕಾಗಿ ತಿರುಗಿ ನೋಡಿದೆ. ದೇವರಾಳನ ಕೈಯಿಲ್ಲ ವೇಲ್ ಜೊತೆ ಬರ್ತಾ ಇದ್ದ. ನನ್ನನ್ನು ಕಂಡ ಜಾಗದಲ್ಲಿ ಕುಂದುಬಿಡೋಕ್ಕೆ ಸದಿಗಾರರು ಸಂಚಕಾರರ ಗುಂಪಿಂದ ತುಂಬ ದಿವಸದಿಂದ ಮುಂಚೆನೇ ತೀರ್ಮಾನ ಮಾಡಿಟ್ಟದು. ಅದು ನನಗೆ ಗೊತ್ತು. ನನ್ನ ಕೈಯಿನಲ್ಲೋ ಏನೂ ಆಯುಧ ಇಲ್ಲ. ಆದ್ದರಿಂದ ಓಡೋಗೋದಕ್ಕಿಂತ ಬೇರೆ ದಾರಿ ಇಲ್ಲ. ದೇವರಾಳನ್ನು ಫಾಲೋ ಮಾಡಿಕೊಂಡು ಓಡಿ ಬರ್ತಾ ಇದ್ದ. ಒತ್ತಾಗಿದ್ದ ಕಾಡಾಗಿದ್ದರಿಂದ ನನ್ನನ್ನು ಹಿಡಿಯೋಕ್ಕಾಗಲಿಲ್ಲ. ವೇಲನ್ನು ಎಸೆಯೋಕ್ಕೂ ಆಗಲಿಲ್ಲ. ಸ್ವಲ್ಪ ಹೊತ್ತಾದಮೇಲೆ ನನ್ನನ್ನು ಅವನು ಹಿಂಬಾಲಿಸ್ಕೊಂಡು ಬರಲಿಲ್ಲ ಅಂತ ಅನಿಸಿತು. ಬೇಟೆಯನ್ನೇ ಕೈ ಬಿಟ್ಟುಬಿಟ್ಟ ಅಂತ ಅಂದ್ಕೊಂಡು ಕಾಡಿಂದ ಇನ್ನು ರಾಜಪಾಟಕ್ಕೆ ಹೋಗ್ಬಿಡ್ಬೋದು ಅಂತ ಉದ್ದೇಶ ಮಾಡಿದ್ದೆ. ಸ್ವಲ್ಪ ದೂರದಲ್ಲಿ ಒಂದು ಗುಡಿಸೆ ಗೊತ್ತಾಯಿತು. ಅದರಲ್ಲಿ ಚಿಕ್ಕ ದೀಪ ಮಿನುಕಂತ ಪ್ರಕಾಶ ಮಾಡಿಕೊಂಡಿತ್ತು. ಆ ಗುಡಿಸೆಯಲ್ಲಿ ರಾಜಪಾಟೆಗೆ ದಾರಿ ಕೇಳೋಣ ಅಂತ ಅಂದ್ಕೊಂಡು ಅದನ್ನು ಹತ್ತಿರ ಹೋದೆ. ಸ್ವಲ್ಪ ದೂರದಿಂದ ಶಾರ್ಪಾಗಿ ನೋಡಿದೆ. ಒಳ್ಳೆಯದಾಯಿತು. ಗುಡಿಸೆ ಬಾಗಿಲಲ್ಲಿ ದೇವರಾಳ ನಿಂತ್ಕೊಂಡಿದ್ದ. ಒಂದು ಹೆಣ್ಣು ಒಂದು ನಾಯಿನೂ ಅವನ ಪಕ್ಕದಲ್ಲಿ ನಿಂತರು. ದೇವರಾಳ ಆ ಹೆಣ್ಣಿನ ಹತ್ರ ಏನೋ ಹೇಳಿಬಿಟ್ಟು ನಾಯಿಯನ್ನು ಕರ್ಕೊಂಡು ತಿರ್ಗಾನು ಹೊರಟ. ನಾಯಿ ನಾನು ನಿಂತಿದ್ದ ಜಾಗೆಯನ್ನು ನೋಡಿ ಬೊಗಳಿತ್ತು. ಅದೇನೇ ಅಪಾಯ ಇನ್ನೂ ಜಾಸ್ತಿ ಆಗೋಯಿತು. ರಾಜಪಾಟೆಗೆ ಹೋಗೋ ಉದ್ದೇಶವನ್ನು ಕೈಬಿಟ್ಟು ಕಾಡುದಾರಿಯಿಂದನೇ
ತೂರಿ ಓಡಿ ಬಂದೆ. ನಾಯಿ ಆವಾಗ ಬೊಗಳ್ಕೊಂಡು ಬಂದಿದ್ದರಿಂದ ಅವ್ರುಗಳು ಎಲ್ಲಿದ್ದಾರೆ ಅನ್ನೋದನ್ನು ನಾನು ಊಹಿಸೋಕ್ಕಾಯಿತು. ಓಡಿ ಬರ್ತಾ ಇರುವಾಗಲೇ ನನ್ನ ಬ್ರೈನನ್ನು ಕೆಲಸ ಮಾಡ್ತಾ ಇತ್ತು. ರಾತ್ರಿ ಪೂರ್ತಿ ಕಾಡಿನಲ್ಲಿ ಸುತ್ತಕೊಂಡಿರೋದು ಅಸಾಧ್ಯ. ಹೇಗಾದರೂ ಅವ್ರುಗಳು ಬಂದು ಹಿಡಿದುಬಿಡ್ತಾರೆ. ಕೈನಲ್ಲಿ ವೇಲಿಂದ ಕೂಡಿದ ದೇವರಾಳನನ್ನು, ಬಾಯಲ್ಲಿ ಹಲ್ಲಿಂದ ಕೂಡಿದ ಬೇಟೆ ನಾಯಿಯನ್ನು ಒಂದೇ ಕಾಲದಲ್ಲಿ ಸಮಾಳಿಸೋದು ಸುಲಭ ಅಲ್ಲ. ಆ ಸಮಯದಲ್ಲಿ ದೊಡ್ಡ ಮಾಳಿಗೆಯನ್ನು ಮದಿಲುಗೋಡೆ ಕಾಣಿಕೊಂಡಿತ್ತು. ಆ ಮದಿಲ ಒಳಗೆ ಹತ್ತಿ ದೂಕ್ಬಿಟ್ರೆ ಹೇಗಾದರೂ ಸಮಾಳಿಸ್ಕೋಬೋದು ಅಂತ ಅಂದ್ಕೊಂಡೆ. ಆ ಥರನೇ ಹತ್ಬಿಟ್ಟೆ. ಆ ಸಮಯದಲ್ಲಿ ನೀ ಅರಮನೆ ಮೇಲ್ಮಾಡದಿಂದ ಓಡಿ ಬರೋದನ್ನು ನೋಡಿದೆ. ನೀನು ಮದಿಲೇರಿ ಒಳಗಡೆ ದೂಕೋದಕ್ಕೇ ಬರ್ತಾ ಇದೆಯಾ ಅಂತ ತಿಳ್ಕೊಂಡು ತಿರ್ಗಾ ನಾನು ಕೆಳಗಡೆ ದೂಕಿದೆ. ನಾವು ಇಬ್ಬರನ್ನೇ ಸೇರಿ ದೇವರಾಳನ್ನು ಅವನ ನಾಯಿಯನ್ನು ಹೆಂಗೋ ಸುಧಾರಿಸ್ಬಿಟ್ಟಿದ್ವಿ, ಬಿಡ್ಬೋದು ಅಂತ ಹೇಳಿ ನಂಬಿಕೆ ಬಂದ್ಬಿಡ್ತು. ಇಷ್ಟರಲ್ಲಿ ನಾಯಿ ಬೊಗಳೋ ಶಬ್ದ ಕೇಳಿದ್ದರಿಂದ ಪಕ್ಕದಲ್ಲಿರೋ ಮರದಿನ ಮೇಲೆ ಏರ್ಕೊಂಡೆ. ನಾಯಿನೂ ದೇವರಾಳನ್ನು ನಾನು ಹತ್ತಿದ್ದ ಮರದನ್ನು ಹತ್ರನೇ ಬಂದರು. ಅಷ್ಟರಲ್ಲಿ ನೀನು ಮದಿಲುಗೋಡೆಯಿಂದ ಇಳಿದಿದ್ದು ದೇವರಾಳನ್ನ ಕಣ್ಣಿನಲ್ಲಿ ಬಿದ್ದಿತ್ತು ಅನಿಸುತ್ತೆ. ನಾಯಿಯನ್ನು ಕರ್ಕೊಂಡು ನೀನು ಇಳಿಯೋ ಜಾಗದಲ್ಲಿ ಹತ್ತಿರ ಬಂದ. ಆಮೇಲೆ ನಡೆದಿದ್ದೆಲ್ಲ ನಿನಗೆ ಗೊತ್ತಲ್ವ ವೈಷ್ಣವರೇ. ವಿಧಿನ ಸ್ಟ್ರಾಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಬಂದಿದ್ದೇವನು ಕೇಳಿದ. ಇದೇನು ಕ್ವಶ್ಚಿನ್ನು? ದಿಢೀರಂತ ನಿನಗೆ ವಿಧಿ ಮೇಲೆ ಯಾಕೆ ನಿನ್ನ ಮನಸ್ಸು ಹೋಯ್ತು? ಒಬ್ಬನು ಹುಟ್ಟುವಾಗಲೇ ಇನ್ನಾರಿಗೆ ಇನ್ನಾರು ಇಂಥ ಹಾಗೆ ಅಂತ ಹೇಳಿ ಬ್ರಹ್ಮದೇವ ತಲೆಯಲ್ಲಿ ಬರೆದು ಇಟ್ಟುಬಿಡೋ ಹಾಗೆಯನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಆದರೆ ಅದನ್ನು ನೀವು ನಂಬುತ್ತೀರಾ ಇಲ್ವೋ ಅಂತ. ಇಲ್ಲ, ನನಗೆ ವಿಧಿನಲ್ಲಿ ನಂಬಿಕೆ ಇಲ್ಲ. ವಿಧಿನ ಪೂರ್ತಿ ನಂಬೋದಾಗಿದ್ದರೆ ಪರಂಧಾಮನ ಹತ್ರ ಭಕ್ತಿ ಮಾಡಿ ಲೋಕವೆಲ್ಲ ಪರಂಧಾಮನ ಹತ್ರ ಭಕ್ತಿ ಮಾಡಿ ನಾವು ಉದ್ಧಾರ ಆಗ್ಬೋದು ಅನ್ನೋದಕ್ಕೆ ಅರ್ಥನೇ ಇಲ್ಲದೆ ಆಗಿಬಿಡುತ್ತೆ. ಆಳ್ವಾರ್ಗಳು ಏನು ಹೇಳಿದ್ದಾರೆ ಅಂದರೆ, ಆಳ್ವಾರ್ಗಳು ಏನಾದರೂ ಹೇಳ್ಬಿಟ್ಟು ಇರಲಿ, ನನಗೆ ವಿಧಿನಲ್ಲಿ ಪೂರ್ಣ ನಂಬಿಕೆ ಉಂಟಾಗಿದೆ. ವಿಧಿಯಿಂದನೇ ಎಲ್ಲ ನಡೆಯುತ್ತೆ ಅನ್ನೋದು ನಾನು ನಂಬ್ತೀನಿ. ಇಲ್ಲದೆ ಹೋದರೆ ಇವತ್ತು ನಾನು ತಪ್ಪಿಸ್ಕೊಂಡು ಬಂದಿರೋಕ್ಕಾಗತ್ತಾ? ಅಪ್ಪನೇ, ವಿಧಿಯಿಂದ ನೀನು ತಪ್ಪಿಸಿ ಬಂದಿಲ್ಲ, ನನ್ನ ಬುದ್ಧಿನ ಇಂದ ನೀನು ತಪ್ಪಿಸ್ಕೊಂಬಂದೆ. ಇಲ್ಲವೇ ಇಲ್ಲ. ನನ್ನ ಬುದ್ಧಿ ನನ್ನನ್ನು ಕಷ್ಟ ತುಂಬ ಇರುವ ಅಪಾಯದಲ್ಲಿ ಕೊಂಡೋಗಿ ಸೇರಿಸಿತ್ತು. ವಿಧಿ ಬಂದು ನನ್ನನ್ನು ಅದರಿಂದ ಮೇಲೆ ಹತ್ತಿಸಿತು. ಈ ಥರ ಅವ್ರುಗಳು ಮಾತಾಡ್ತಾ ಇರುವಾಗಲೇ ಕಾಡನ್ನೇ ದಾಟ್ಕೊಂಡು ಬಂದುಬಿಟ್ರು. ಕಡಂಬೂರ ಅರಮನೆಯ ಮುಂಬಾಗಿಲ ಹತ್ರ. ಅಲ್ಲಿಂದ ಗೊತ್ತಾಯಿತು, ಅಲ್ಲಿ ಒಂದೇ ಅಲ್ಲೋಲ ಗಲವಾಗ ಇದ್ದದ್ದನ್ನು ಗೊತ್ತಾಯಿತು. ಪಳುವೇಟರನ್ನ ಯಾನೆ, ಕುದುರೆ ಪರಿವಾರಗಳು ಹೊರಗಡೆಯಿಂದ ಬಾಗಿಲನ್ನು ಹತ್ತಿರ ಬರ್ತಾ ಇತ್ತಿತ್ತು. ಅಮೋಘವಾಗಿ ಅಲಂಕಾರ ಮಾಡಿದ್ದ ಅರಮನೆ ಬಾಗಿಲಲ್ಲಿ ಸಂಪೂರ್ಣನ್ನು ಅವರ ಪರಿವಾರಗಳನ್ನು ಸ್ವಾಗತ ಮಾಡೋದಕ್ಕೆ ಕಾಯ್ತಾಯಿದ್ರು. ನೂರುಗಳು ದೀವಟಿಗಳು ರಾತ್ರಿಯನ್ನು ಹಗಲಾಕಿಕೊಂಡಿತ್ತು. ಪೇರ್ಗೆಗಳು, ಮೊರ್ಸುಗಳು, ಕೊಂಬುಗಳು, ತಾರೆಗಳು, ದಪ್ಪಟೆಗಳು ಎಲ್ಲ ಸೇರಿ ಒಂದೇ ಸತಿ ಮೊಳಗಿತ್ತು. ಆಳ್ವಾರ್ ಕಡೆಯನ್ನು ವಂದಿತೇವನ ಕೈಯನ್ನು ಹಿಡಿದು ಎಳೆದು, ಬಾ ಹೋಗೋಣ, ಯಾರಾದರೂ ನಮ್ಮನ್ನು ನೋಡಿಬಿಡ್ತಾರೆ ಅಂತಂದ. ಈ ಕಡೆ ಒಬ್ಬರನ್ನು ನೋಡಲ್ಲ, ನೋಡಿದ್ರೂ ನನ್ನ ವಿಧಿ ನನ್ನನ್ನು ಕಾಪಾಡುತ್ತೆ. ಹಾಗಾದರೆ ಯಾತಕ್ಕೋಸ್ಕರ ಇಲ್ಲಿ ಏನಿರಬೇಕು? ದೊಡ್ಡ ಪಳುವೇಟರು ಯಾನೆ ಮೇಲೆ ಬಂದು ಇಳಿಯೋ ದೃಶ್ಯವನ್ನು ನೋಡೋದು ಬೇಡವಾ? ಅದು ಮಾತಾಡ್ತಾನೆ. ಪಳುವು ರಾಣಿ ನಂದಿನಿನೂ ಅವ್ರ ಜೊತೆ ಆನೆ ಮೇಲೆ ಬಂದು ಇಳಿತಾಳ, ಇಲ್ಲ ಮುಚ್ಚಿದ ಪಲ್ಲಕ್ಕಲ್ಲಿ ಬರ್ತಾಳ ಅಂತ ನೋಡೋಂತಾನೆ ಇಷ್ಟಪಡ್ತೀನಿ. ತಂಬಿ, ವಿಧಿ ಯಾವಾಗಲೂ ನಿನಗೆ ಅನುಕೂಲವಾಗಿರುತ್ತೆ ಅಂತ ಮಾತ್ರ ಅನ್ಕೋಬೇಡ. ಒಂದು ಮಾಯ ಮಗುವಿನ ರೂಪದಲ್ಲಿ ಬಂದು ನಿನ್ನನ್ನು ಹಂಗೆ ಕೌಚ್ಬಿಡುತ್ತೆ. ಆಗೆಲ್ಲ ನಾನು ಮಯಕ ಬರೋನಲ್ಲ ವೈಷ್ಣವರೇ. ಅದಕ್ಕೆ ಬೇರೆ ಆಳುಗಳಿದ್ದಾರೆ. ಗಂಭೀರವಾದ ಆನೆ ಅರಮನೆ ಬಾಗಿಲಲ್ಲಿ ನಿಂತಿತ್ತು. ಅದನ್ನ ಮೇಲಿಂದ ದೊಡ್ಡ ಪಳುವೇಟರು ಇಳಿದ್ರು. ಅವ್ರ ಜೊತೆ ಪಳುವೂರು ಇಳೆಯರಾಣಿನೂ ಇಳಿದ್ಲು. ಓ, ಈ ಸತಿ ಇಳೆಯರಾಣಿ ಮುಚ್ಚಿದ ಪಲ್ಲಕ್ಕಲ್ಲಿ ಬಂದಿಲ್ಲ, ಬಹಿರಂಗವಾಗೇ ಕರ್ಕೊಂಬಂದುಬಿಟ್ಟಿದ್ದಾರೆ ಅಂತ ಆಳ್ವಾರ್ ಕಡೆ. ಅದನ್ನು ತಿಳ್ಕೊಳ್ಳತಾನೇ ಇಷ್ಟಪಟ್ಟಿದ್ದೀನಿ. ಇವಾಗ ಹೋಗೋಣ ಅಂತ ಹೇಳಿ ವಂದಿತೆ ಹಿಂದೆ ಹೋದ. ಆದರೆ ಇವಾಗ ಆಳ್ವಾರ್ ಕಡೆ ಅವ್ನು ಹಿಂದೆ ಹೋಗೋದಕ್ಕೆ ಅಷ್ಟು ಅರ್ಜೆಂಟ್ ಪಟ್ಟಿಲ್ಲ. ಆಮೇಲೆ ಅವನು ಆ ಜಾಗದಲ್ಲೇ ನಿಂತ್ಕೊಂಡಿದ್ದ. ಪಳುವೂರು ಇಳೆಯರಾಣಿ ನಂದಿನಿನೇ ಆಗ ಕಣ್ಣು ಮುಚ್ಚದೆ ನೋಡ್ತಾ ಇದ್ದ. ಅವಳಾಗೆ ಗೊತ್ತಿದ್ದೋ ಇಲ್ಲ ಅವಳ ಮನೋಶಕ್ತಿಯಿಂದ ಇಳಿಸಿತಾನೋ ಏನೋ. ನಂದಿನಿ ಆ ಕಡೆ ತಿರುಗಿ ನೋಡಿದ್ಲು. ಆಳ್ವಾರ್ ಕಡೆ ಅನ್ನೋ ಮುಖ ಒತ್ತಾಗಿದ್ದ ಮರಗಳ ಮಧ್ಯದಿಂದ ಹತ್ತು ನೋಡ್ತಾ ಇದ್ದಿದ್ದನ್ನು ಶಾರ್ಪಾಗಿ ನೋಡಿದ್ಲು. ಅವಳ ಮುಖದಲ್ಲಿ ತಕ್ಷಣ ಭೀತಿಯನ್ನು ಭೀತಿ ಆಗೋಯ್ತು. ಈ ಚಿಕ್ಕರಾಣಿನ ಮುಖವನ್ನು ಪಳುವೇಟರು ಗಮನಿಸಿದ್ರು. ಅವಳು ನೋಡಿದ ದಿಕ್ಕನ್ನು ಅವ್ರನ್ನೂ ಒಂದು ಸತಿ ಶಾರ್ಪಾಗಿ ನೋಡಿದ್ರು. ಎರಡು ರೂಪಗಳು ಹತ್ರ ಒತ್ತಾಗಿದ್ದ ಮರಗಳಲ್ಲಿ ಕತ್ತಲೆ ನೆರಳಲ್ಲಿ ಮರೆಯಾಗಿತ್ತು. ತಕ್ಷಣ ಸಂಬೋರೆಯನ್ ಕಿವಿಯ ಜೊತೆ ಏನೋ ಹೇಳಿದರು. ಸಂಬೋರೆಯರು ತಮ್ಮ ಸೈನಿಕರುಗಳಿಬ್ಬರುಗಳಿಗೆ ಏನೋ
ಕಟ್ಟಳೆ ಹಾಕಿದರು. ಪಳುವೇಟರೆಯನ್ನು ಚಿಕ್ಕರಾಣಿನೂ ಅಮೋಘವಾಗ ವಾದ್ಯ ಘೋಷಗಳ ಮಧ್ಯದಿಂದ ಅರಮನೆ ಬಾಗಿಲಿಂದ ಒಳಗಡೆ ಪ್ರವೇಶ ಮಾಡಿದರು. ಅದೇ ಸಮಯದಲ್ಲಿ 2 ಕುದುರೆ ವೀರರುಗಳು ಅರಮನೆಯ ಮದಿಲನ್ನು ಸುತ್ತಿದ್ದ ಕಾಡು ಒಳಗೆ ಪ್ರವೇಶ ಮಾಡಿದರು. ಕುದುರೆಗಳನ್ನು ಕಾಡು ಒಳಗೆ ಅವರು ಕಷ್ಟದಿಂದ ಸಲ್ಲಿಸ್ಕೊಂಡು ಹೋಗಿದ್ದರು. ತುಂಬ ದೂರ ಹೋಗಿ ಯಾರನ್ನು ಇರುವುದಾಗೆ ಗೊತ್ತಿಲ್ಲ. ಹತ್ತತ್ರ ಕಾಡನ್ನು ದಾಟಿ ಆ ಕಡೆ ಇರುವ ಸಮವಾಗಿದ್ದ ನೆಲದಲ್ಲಿ ಇದ್ದಿದ್ದ ಮೈದಾನಕ್ಕೆ ಹತ್ರ ಬಂದುಬಿಟ್ರು. ಅಣ್ಣೆ, ಈ ಕಾಡಿನಲ್ಲಿ ಒಬ್ಬರು ಇಲ್ಲ, ಈ ಮುದುಕರ ಮನಭ್ರಾಂತಿ ಇದೆ ಅಂತ ಅಂದ ಅವ್ರಗಳ ಒಬ್ಬ. ಆ ಸಮಯ ನಾಯಿ ಒಂದು ಅವ್ರಗಳಿಗೆ ಮುಂಚೆ ಕೂಗಾಡ್ಕೊಂಡು ಬಂತು. ತಮ್ಮ, ನಾಯಿ ಯಾವಾಗ ಕೂಗಾಡ್ತೆ ಗೊತ್ತಾ ಅಂತ ಹೇಳಿದ ಇನ್ನೊಬ್ಬ. ಯಾರಾದರೂ ಸತ್ತೋದ್ರೆ ಒಂಥರ ಸೌಂಡ್ ಮಾಡುತ್ತೆ ಅಂತ ಅಂದ ಮೊದಲೇ ಮಾತಾಡಿ. ದೆವ್ವ, ಪಿಚಾಚಿ, ವೇದಾಳ ಮುಂಚದನ್ನು ಕಡ್ಡೂ ಅದು ಆ ಥರನೇ ಕೂಗುತ್ತೆ ಅಂತ ಅಂದ ಇನ್ನೊಬ್ಬ. ನಿನ್ನನ್ನು ನೋಡಿ ತಾನೇ ಪಿಚಾಚಿ ಅಂತ ಅನ್ಕೊಬಿಡ್ತೋ ಏನೋ. ಇಲ್ಲ ತಮ್ಮ, ನಿನ್ನನ್ನು ವೇದಾಳ ಅಂತ ಅನ್ಕೊಂಬಿಟ್ಟಿದೆ. ಇಂಥ ಸಮಯದಲ್ಲಿ ಇವರುಗಳ ತಲೆಗೆ ಮೇಲೆ ಭಯಂಕರವಾದ ದೆವ್ವದ ನಗು ಕೇಳಿ ಇಬ್ಬರೂ ಶಾಕ್ ಆಗಿ ಮೇಲೆ ನೋಡಿದ್ರು. ಇಬ್ಬರು ತಲೆ ಮೇಲೇನು 2 ಮರದ ಕೆಳಗಳಲ್ಲಿ 2 ವೇದಾಳಗಳು ಕೂತಿತ್ತು. 2 ವೇದಾಳಗಳನ್ನು ಆ ಸಮಯದಲ್ಲಿ 2 ಸೈನಿಕರುಗಳ ಕೆನ್ನೆಯಲ್ಲಿ ಫಳಾರಂತ ಒದ್ದು ಆ ಕತ್ತನ್ನು ಹಿಡಿದು ನೆಟ್ಟಿ ಕೆಳಗಡೆ ತಳ್ಳಿತು. ಅದೇ ಅಂಥ ಪೊಲ್ಲಾದ ವೇದಾಳಗಳು ಆ ಕುದುರೆಗಳ ಮೇಲೆ ಹತ್ತಿಸ್ಕೊಂಡು ಕಾಡನ್ನು ಬಿಟ್ಟು ಸೀದಾ ತೆಗೆದಿದ್ದ ಮೈದಾನದ ಅಲ್ಲಿ ಫಾಸ್ಟಾಗಿ ಹೋಯಿತು. ಇಷ್ಟರಲ್ಲಿ 10ನೇ ಸಂಚಿಕೆ ಮುಗಿಯಿತು. ಇವಾಗ 11ನೇ ಸಂಚಿಕೆ. ಮಣಿಮುತ್ತ ನದಿ ಪ್ರವಾಹದಲ್ಲಿ ಬೆರೆಸಿರುವ ತುಂಬ ಚೆನ್ನಾಗಿದ್ದ ಜಾಗವನ್ನು ದಾಟಿಕೊಂಡು ಆದಿತ್ಯ ಕರಿಗಾಲನ್ನು ಅವನ ಗೆಳೆಯರುಗಳನ್ನು ಪರಿವಾರಗಳನ್ನು ಬರ್ತಾಯಿತ್ತು. ಮುಂದಿನ ದಿನ ರಾತ್ರಿ ತಿರುಮುದು ಗುಂಡ್ರಂ ಅನ್ನೋ ಜಾಗದಲ್ಲಿ ಯುವರಾಜರಿಗೆ ನಡೆದಿದ್ದ ಉಪಚಾರಗಳ ಬಗ್ಗೆನೂ ಆ ಕ್ಷೇತ್ರದಲ್ಲಿ ನಡೀತಾ ಇದ್ದಿದ್ದು ದೇವಸ್ಥಾನದ ಕೆಲಸದ ಬಗ್ಗೆನೂ ಅವ್ರಿಗೆ ಮಾತಾಡ್ಕೊಂಡು ಬಂದರು. ಆ ತಿರುಮುರುಗುಂಡ್ರದಲ್ಲಿ ಸುಂದರಮೂರ್ತಿ ನಾಯನಾರ್ ಮಾಡಿದ್ದ ಕೆಲಸ ಒಂದು ನನಗೆ ತುಂಬ ಇಡಿಸಿದೆ ಅಂತಂದ ಪಾರ್ಥಿಬೇಂದ್ರ. ಯಾವುದನ್ನ ಬಗ್ಗೆ ಹೇಳ್ತಾ ಇದೆಯಾ ಅಂತ ಕೇಳಿದ ಆದಿತ್ಯ ಕರಿಗಾಲ. ಮುದುಕಿಯನ್ನು ಆಡೋದಿಲ್ಲ ಅಂತ ಹೇಳಿದ್ದಾನೆ, ಅದೇನೋ ನನಗೆ ಗೊತ್ತಿಲ್ಲ, ವಿವರವಾಗಿ ಹೇಳು ಅಂತಂದ ಆದಿತ್ಯ ಕರಿಗಾಲ. ಸುಂದರಮೂರ್ತಿ ನಾಯನಾರ್ ಕ್ಷೇತ್ರಯಾತ್ರೆ ಮಾಡ್ಕೊಂಡು ಬಂದಿದ್ದಾಗ ತಿರುಮುದುಗುಂಡ್ರಂ ಅನ್ನುವ ವಿರುದ್ಧಾಚಲಕ್ಕೆ ಬಂದರು. ಯಾವಾಗಲೂ ಥರ ಆ ಊರಲ್ಲಿ ಶಿವಾಲಯಕ್ಕೆ ಹೋದರು. ಭಟ್ರುಗಳು ನಾಯನರಿಗೆ ಸ್ವಾಮಿ ದರ್ಶನ ಮಾಡಿಸಿತ್ತು. ನಮ್ಮ ಊರು ದೇವರು ಮೇಲೇನು ಏನಾದರೂ ಪಥ್ಯ ಹಾಡಿ ನಮಗೆ ದಯ ಮಾಡಬೇಕು ಅಂತ ಕೇಳಿಕೊಂಡ್ರು. ನೋಡೋಣ, ಈ ಆಲಯದಲ್ಲಿ ಇರುವ ಸ್ವಾಮಿಗಳ ಹೆಸರೇನು ಅಂತ ಸುಂದರರು ಕೇಳಿದರು. ತಿರುಮುದುಗುಂಡ್ರಂ ಅನ್ನೋ ಹೆಸರನ್ನು ಕೊಂಡು ಆ ಶಿವಾಲಯದಲ್ಲಿ ಇರೋ ಸ್ವಾಮಿಗೆ ಮೃದಗಿರೀಶ್ವರರ ಅನ್ನುವ ಹೆಸರನ್ನು ಕೊಟ್ಟಿದ್ದರು. ಆ ಭಟ್ರುಗಳು ಆ ಹೆಸರನ್ನು ಹೇಳಿದರು. ನಾಯನರ ಮುಖ ಸಣ್ಣ ಆಗೋಯ್ತು. ಹೋಗಿ ಮುದುಕರನ್ನು ನಾನು ಹಾಡಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಹೋಗಲಿ, ಅಮ್ಮ ಹೆಸರೇನು ಅಂತ ಕೇಳಿದರು. ವೃತ್ತಗಿರೀಶ್ವರಿ ಅಂದರು ದೇವಸ್ಥಾನ ಭಟ್ರುಗಳು. ಸ್ವಾಮಿಗೆ ತಾನೇ ಮುದುಕರು ಅಂತ ಪಟ್ಟ ಕಟ್ಟಿದ್ದೀರಾ, ಆ ಅಮ್ಮನನ್ನು ಮುದುಕಿ ಹಾಕ್ಬಿಟ್ರಲ್ಲ, ಮುದುಕನನ್ನು ನನ್ನಿಂದ ಹಾಡೋಕ್ಕಾಗಲ್ಲ, ಹೋಗಿರಿ ಅಂತ ಹೇಳಿಬಿಟ್ಟು ಸುಂದರಮೂರ್ತಿ ನಾಯನರು ಕೋಪವಾಗಿ ದೇವಸ್ಥಾನ ಬಿಟ್ಟು ಹೊರಟುಬಿಟ್ರು. ಸುಂದರಮೂರ್ತಿ ನಾಯನರಿಂದ ಪಥ್ಯ ಹಾಡದೇ ಇದ್ದರೆ ನಮ್ಮೂರ ದೇವಸ್ಥಾನಕ್ಕೆ ಮಹಿಮೆ ಬರಲ್ಲ ಅಂತ ಭಟ್ರುಗಳು ಅಂದ್ಕೊಂಡ್ರು. ಆದ್ದರಿಂದ ಆಲಯದಲ್ಲಿ ಇನ್ನೊಂದು ಅಮ್ಮನನ್ನು ಪ್ರತಿಷ್ಠೆ ಮಾಡಿ ಬಾಲಾಂಬಿಗೆ ಅಂತ ಹೆಸರು ಹೇಳಿದರು. ತಿರ್ಗಾನು ಸುಂದರಮೂರ್ತಿ ನಾಯನರಿದ್ದ ಜಾಗಕ್ಕೆ ಹೋಗಿ ಅವ್ರ ಹತ್ರ ಈ ವಿವರವನ್ನು ಹೇಳಿ ತಿರ್ಗಾನು ತಿರುಮುದುಗುಂಡ್ರ ಆಲಯಕ್ಕೆ ವಿಜಯ ಮಾಡಬೇಕು ಅಂತ ಕೇಳ್ಕೊಂಡ್ರು. ಸುಂದರಮೂರ್ತಿ ನಾಯನರು ದೊಡ್ಡ ಮನಸ್ಸು ಮಾಡಿ ತಿರ್ಗಾನ ಊರಿಗೆ ಬಂದು ಬಾಲಾಂಬಿಗೆ ಸಮೇತ ವೃದ್ಧಗಿರೀಶ್ವರರ ಮೇಲೆ ಪಥ್ಯ ಹಾಡಿ ಪ್ರಾರ್ಥನೆ ಮಾಡಿದರು. ಇಂಥ ಕಥೆಯನ್ನು ಕೇಳಿಬಿಟ್ಟು ಆದಿತ್ಯ ಕರಿಗಾಲನ್ ಮೈಯೆಲ್ಲ ಶೇಕ್ ಆಗೋ ಥರ ನಗ್ದ. ದೊಡ್ಡ ಪಳುವೇಟರ ಹತ್ರ ಬಂದಿದ್ದ ಕವಿ ಯಾರಾದರೂ ಒಂದು ವೇಳೆ ಸುಂದರಮೂರ್ತಿಯನ್ನು ಹಾಗೆ ಹೇಳಿರ್ತಾನೆ ಅನಿಸುತ್ತೆ, ಮುದುಕಿಯನ್ನು ಹಾಡಲ್ಲ ಅಂತ ಹೇಳಿರ್ತಾರೆ, ಅದಕ್ಕೆ ಅಂತ ಹೇಳಿಯೇ ಅವರು ನಂದಿನಿಯನ್ನು ಮದುವೆ ಮಾಡ್ಕೊಂಡ್ರೋ ಏನೋ ಅಂತ ಅಂದ. ಇದನ್ನು ಕೇಳಿ ಪಾರ್ಥಿಬೇಂದ್ರನ್ನು ಕಂದನ್ಮಾರನ್ನು ಬಿದ್ದು ನಗಿದ್ರು. ಅವ್ರುಗಳು ಆ ಥರ ನಗ್ದಿದ್ದ ನಗೆಯಿಂದ ಕುದುರೆ ಮೇಲಿಂದ ಕೆಳಗಡೆ ಬಿದ್ದು ಬಿಡ್ತಾರೆ ಅಂತ ಅನಿಸಿತ್ತು. ನಗ್ದು ಮುಗಿದ ಮೇಲೆ ಪಾರ್ಥಿಬೇಂದ್ರ, ದೇವರು ಈ ವಯಸ್ಸಾದದ್ದನ್ನು ಯಾಕೆ ಅಂತ ಒಂದನ್ನು ಯಾತಕ್ಕೋಸ್ಕರ ಮಾಡಿದಾನೋ ಗೊತ್ತಿಲ್ಲ, ಅವ್ರವ್ರುಗಳೇ ವಿಧಿಸಿರುವ ಇದು ಪ್ರಾಯಾತಂಕ ಇದ್ದು ಒಂದೇ ಥರ ಇದ್ದುಬಿಟ್ಟು ಸಾಯೋದು ಅಂತ ಮಾಡಿರಬಾರ್ದಾ ಅಂತ ಕೇಳಿದಾನೆ.
ದೇವರು ಏನು ಮಾಡಿದ್ರಿ ತಾನೇ ಏನು ವಯಸ್ಸಾಗೋದನ್ನು ಆಗದೇ ಇರೋದನ್ನು ನಮ್ಮ ಕೈಲೇ ತಾನೇ ಇದೆ ಅಂತ ಅಂದ ಕರಿಗಾಲ. ಅದೇಗೆ ಸಾಧ್ಯ ಅಂತ ಕಂದಮಾರ ಕೇಳಿದ. ಅಭಿಮನ್ಯುನ ಅರವಾನನನ್ನು ಮುದುಕರು ಅಂತ ನಾವು ಅನ್ನೋದುಂಟ. ಬೇರೆ ಇಬ್ಬರೂ ಏನು ಮಾತಾಡದೆ ಮೌನವಾಗಿದ್ದರು. ತಂಜಾವೂರು ಅರಮನೆ ಚಿತ್ರಮಂಡಪದಲ್ಲಿ ನನ್ನ ಮೂದಾದೆಯರುಗಳ ಚಿತ್ರಗಳು ಎಲ್ಲ ಬರ್ತಿತ್ತು. ವಿಜಯಲೇಶ್ವರ, ಆದಿತ್ಯ ಸೋಲ, ಪರಂದಗ ಚಕ್ರವರ್ತಿ ಎಲ್ಲರೂ ವಯಸ್ಸಾದ ಮೇಲೆ ಹಾಗೆ ಕಾಣಿಸ್ಕೊಳ್ತಾರೆ. ಆದರೆ ನನ್ನ ದೊಡ್ಡಜ್ಜ ರಾಜಾದಿತ್ಯರು ಹೇಗಿದ್ದಾರೆ? ನವ ಯೌವನ ವೀರಪುರುಷರಾಗಿದ್ದಾರೆ. ರಾಜಾದಿತ್ಯರು ಚಿಕ್ಕ ವಯಸ್ಸಲ್ಲೇ ಸತ್ತೋದ್ರು. ಅದರಿಂದ ಯಾವತ್ತಿಗೂ ಅವರು ಯೌವನ ಹೋಗದೆ ಇರೋ ಭಾಗ್ಯಶಾಲಿ ಅಂತ ಆಗ್ಬಿಟ್ರು. ನಮ್ಮಲ್ಲಿ ಯಾರಿಗೆ ಅಂಥ ಭಾಗ್ಯ ಸಿಕ್ಕತ್ತೋ ಗೊತ್ತಿಲ್ಲ. ಮಿಕ್ಕಿದ ಇಬ್ಬರಿಗೂ ಈ ಮಾತು ಅಷ್ಟಾಗಿ ಇಷ್ಟ ಆಗಿಲ್ಲ. ಅವ್ರುಗಳು ಮೌನವಾಗಿದ್ದರು. ಯಾಕೆ ದಿಢೀರಂತ ಮೌನವಾಗಿ ಬಿಟ್ರಿ? ಸಾವು ಅಂದ ತಕ್ಷಣ ನಿಮ್ಗೇನು ಅಷ್ಟೊಂದು ಭಯ? ಈ ಮೈ ಹೋದರೆ ಇನ್ನೊಂದು ಹೊಸ ಮೈ ನಮಗೆ ಸಿಕ್ಕತ್ತೆ. ಯಾತಕ್ಕೋಸ್ಕರ ಮರಣಕ್ಕೆ ಭಯ ಪಡಬೇಕು? ನನ್ನ ಗೆಳೆಯ ವಂದಿತೇವನ್ ಇಲ್ಲಿದ್ದರೆ ನನ್ನನ್ನೇ ಸಪೋರ್ಟ್ ಮಾಡಿರ್ತಾನೆ. ಅವನು ಹಾಗೆ ಉತ್ಸಾಹ ಪುರುಷನನ್ನು ನೋಡೋದೇ ತುಂಬ ಕಷ್ಟ. ಯಮಲೋಕದಲ್ಲಿ ಬಾಕಿಲಲ್ಲಿ ಕೊಂಡೋಗಿಬಿಟ್ರು ಅವನು ಕುತೂಹಲವಾಗಿ ನಗುತ್ತಾನೆ ಅಂತ ಹೇಳಿದ ಯುವರಾಜ ಕರಿಗಾಲ. ಅಂಥ ಸಮಯದಲ್ಲಿ ಅವರುಗಳಿಗೆ ಎದುರೆ ಬೀದಿನಲ್ಲಿ 2 ಕುದುರೆಗಳು ಧೂಳನ್ನು ಎಬ್ಬಿಸ್ಕೊಂಡು ತುಂಬ ವೇಗವಾಗಿ ಬರೋದನ್ನು ಅವ್ರುಗಳು ನೋಡಿದ್ರು. ಕಣ್ಣು ಮುಚ್ಚಿ ತೆಗೆಯೋ ಒಳಗೆ ಆ ಕುದುರೆಗಳ 2 ಅವ್ರುಗಳ ಹತ್ರ ಬಂದುಬಿಡ್ತು. ಅವು ಬಂದಿದ್ದ ವೇಗವನ್ನು ನೋಡಿದ್ರೆ ಯುವರಾಜ ಗೋಷ್ಠಿ ಎದುರಲ್ಲಿ ಇರೋದನ್ನು ಕೂಡ ನೋಡದೆ ದಾಟ್ಕೊಂಡು ಹೋಗ್ಬಿಡ್ತಾರೆ ಅಂತ ಅನಿಸಿತ್ತು. ಅಷ್ಟು ಅಗಂಭಾವ ಹಿಡಿದವರು ಯಾರಾಗಿರ್ತಾರೆ ಅಂತ ನೋಡೋದಕ್ಕೆ ಕಂದಮಾರ ಪಾರ್ಥಿಬೇಂದ್ರ ಬೇಲ್ಗಳನ್ನು ಅಡ್ಡ ಮಾಡಿ ಹಂಗೆ ಅವ್ರನ್ನ ಅಡ್ಡಾಯಿಸಬೇಕು ಅಂತ ಹೇಳಿ ಆಯುಧವಾದರು. ಆದರೆ ಬಂದಿದ್ದ ಕುದುರೆಗಳು ಅವ್ರುಗಳು ಸ್ವಲ್ಪ ದೂರದಲ್ಲಿ ದಡಾಲಂತ ಹಿಡಿದು ನಿಲ್ಸೋಕ್ಕಾಯಿತು. ವಂದಿತೇವನ ಆಳ್ವಾರ್ ಕಡೆಯನ್ನು ಕುದುರೆಗಳ ಮೇಲಿಂದ ಕೆಳಗೆ ದೂಕಿದ್ರು. ವಂದಿತೇವನ್ನ ನೋಡಿದ ತಕ್ಷಣ ಯುವರಾಜ ಆದಿತ್ಯ ಕರಿಗಾಲನಿಗೆ ಕುತೂಹಲ ತಡ್ಕೊಳ್ಳೋಕ್ಕಾಗಲಿಲ್ಲ. ಅವನು ಕುದುರೆ ಮೇಲಿಂದ ಕೆಳಗೆ ದೂಕಿ ಮುಂದೆ ಹೋಗಿ ವಂದಿತೇವನನ್ನು ಹಂಗೇ ತಬ್ಬಿಕೊಂಬಿಟ್ಟ. ಅವನು, ತಮ್ಮ, ನಿನಗೆ ಆಯುಸ್ಸು 100, ಈಗ ತಾನೇ ನಿನ್ನ ಹೆಸರನ್ನು ಹೇಳಿ ಒಂದು ಕ್ಷಣ ಕೂಡ ಆಗಿಲ್ಲ ಅಂತಂದ ಕರಿಗಾಲ. ಕಂದನ್ಮಾರ ಪಾರ್ಥಿಬೇಂದ್ರ ಇಬ್ಬರೂ ಈ ದೃಶ್ಯವನ್ನು ನೋಡಿ ಪಟ್ಟಿದ್ದ ಅಸೂಯೆ ಅವ್ರುಗಳ ಮುಖದಲ್ಲಿ ಕಾಣಿಸ್ಕೊಂಡಿತ್ತು. ಅವ್ರುಗಳು ಸ್ವಲ್ಪ ಮುಂಚೆ ಬಂದು ಕುದುರೆಯನ್ನು ಸಲ್ಲಿಸ್ಕೊಂಡು ಹೋಗಿ ನಿಂತರು. ಸ್ವಲ್ಪ ದೂರದಲ್ಲಿ ಇನ್ನೂ ಕೆಲವು ಕುದುರೆಗಳು ಬರೋದನ್ನು ಅವ್ರುಗಳು ನೋಡಿದ್ರು. ಕೆಲವು ನಿಮಿಷಗಳ ಆ ಕುದುರೆಗಳನ್ನು ಬಂದು ನಿಂತಿತ್ತು. ಆ ಕುದುರೆಗಳ ಮೇಲಿಂದ ಬಂದವರು ಕಡಂಬೂರ ಆಳುಗಳು ಅನ್ನೋದನ್ನು ಕಂದಮಾರ ನೋಡಿದ. ಅವ್ರುಗಳ ಹತ್ರ ಹೋಗಿ ವಿವರ ಕೇಳಿದ. ಆಮೇಲೆ ಆ ಯುವರಾಜ ಆದಿತ್ಯ ಕರಿಗಾಲನ ಹತ್ರ ಬಂದ. ಕೋಮಗನೇ, ಈ ವಂದಿತೇವನ್ ನಿಮ್ಗಳಿಗೂ ಗೆಳೆಯ ನನಗೂ ಸ್ನೇಹಿತವಾಗೇ ಇತ್ತ. ಆದರೆ ಇವನ ಮೇಲೆ ನಾನು ಒಂದು ಅಪವಾದವನ್ನು ಹೇಳಬೇಕಾಗಿದೆ. ಇವನು ಸ್ನೇಹ ದ್ರೋಹಿ. ನನ್ನನ್ನು ಇವನು ಹಿಂದೆಯಿಂದ ನನ್ನ ಬೆನ್ನಲ್ಲಿ ಚೂರಿ ಹಾಕಿ ಗಾಯ ಮಾಡಿದ್ದಾನೆ. ಆದ್ದರಿಂದ ಇವನ ವಿಷಯದಲ್ಲಿ ನೀವು ಜಾಗ್ರತೆಯಾಗಿರಬೇಕು ಅಂತ ಎಚ್ಚರಿಸೋದು ನನ್ನ ಕರ್ತವ್ಯ ಆಗಿದೆ ಅಂತ ಅಂದ. ಇಷ್ಟರಲ್ಲಿ 11ನೇ ಸಂಚಿಕೆ ಮುಗಿಯಿತು. ಸಂಚಿಕೆ 12. ಕಂದನ್ಮಾರ ಅವನ ಪ್ರಿಯ ಗೆಳೆಯನಾಗಿದ್ದ ವಂದಿತೇವನ ಮೇಲೆ ಹೇಳಿದ ಅಪವಾದವನ್ನು ಕೇಳಿ ಆದಿತ್ಯ ಕರಿಗಾಲ ಮೈಯೆಲ್ಲ ಶೇಕ್ ಆಗೋ ಥರ ನಗ್ದ. ಕಂದನ್ಮಾರ, ವಂದಿತೇವನ್ ನಿನ್ನ ಬೆನ್ನಲ್ಲಿ ಚೂರಿ ಹಾಕ್ಬಿಟ್ಟ ಅಂತಲೇ ಹೇಳ್ತಾ ಇದೆಯಾ? ನೀ ಯಾತಕ್ಕೋಸ್ಕರ ಅವನಿಗೆ ಬೆನ್ನನ್ನು ತೋರಿಸಿದ್ಯಾ ಅಂತ ಕೇಳಿಬಿಟ್ಟು ತಿರ್ಗಾನು ಅದೇ ಥರ ನಗಕ್ಕೆ ಶುರು ಮಾಡಿದ. ಕಂದನ್ಮಾರನ ಕಪ್ಪಾದ ಮುಖ ಕೆಂಪಾಯಿತು. ಕಣ್ಗಳು ದೊಂಡೆ ಹಣ್ಣಿನ ಥರ ಕೆಂಪಾಯಿತು. ತುಟಿಗಳು ಹಂಗೆ ಒದರ್ತಾ ಇತ್ತು. ಅಯ್ಯ, ನೀವು ಈ ಥರ ನಗೆ ಮಾಡುವ ವಿಷಯವಾಗಿ ಇದನ್ನು ಅಂದ್ಕೊಂಡಿದ್ದೀರಾ ಅಂತ ಕೇಳಿದ. ಕಂದನ್ಮಾರ, ನಾನು ನಗಬಾರ್ದು ಅಂತ ಹೇಳ್ತಾ ಇದೆಯಾ? ನಗು ಅನ್ನೋದು ಮನುಷ್ಯರುಗಳಿಗೆ ದೈವ ಕೊಟ್ಟಿದ್ದ ಒಂದು ವರಪ್ರಸಾದ. ಹಸು ನಗಲ್ಲ, ಮೇಕೆ ನಗಲ್ಲ, ಕುದುರೆ ನಗಲ್ಲ, ಸಿಂಹ ನಗಲ್ಲ. ಸುಮ್ಮನೆ ತಮಾಷೆ ಮಾತಾಡೋದಲ್ಲಿ ತುಂಬ ಇಷ್ಟ ಇರುವ ಕೋತಿಗಳು ಕೂಡ ನಗಲ್ಲ. ಮನುಷ್ಯ ಜನ್ಮ ಎತ್ತಿದ್ದವ್ರು ಮಾತ್ರ ತಾನೇ ನಗೋಕ್ಕಾಗತ್ತೆ. ಆಗಿರುವಾಗ ನೀನು ನನ್ನನ್ನು ನಗಬಾರ್ದು ಅಂತ ಹೇಳ್ತಾ ಇದೆಯಲ್ಲ. ನಾನು ಕೂಡ ನಗದು ತುಂಬ ಕಾಲ ಆಯಿತು ಗೆಳೆಯ. ಇವಾಗ ನಾನು ನಗೋ ಶಬ್ದವನ್ನು ಕೇಳಿ ನನಗೆ ಆಶ್ಚರ್ಯವಾಗಿದೆ. ನೀನು ನನ್ನನ್ನು ಯಾಕೆ ನಗಬಾರ್ದು ಅಂತ ಹೇಳ್ತಾ ಇದೆಯಲ್ಲ ಅಂತ ಆದಿತ್ಯ ಕರಿಗಾಲ ಹೇಳಿದ. ಅಯ್ಯ, ನೀವು ನಗೆ ಮಾಡಿ ಸಂತೋಷವಾಗಿರುವುದು ನನಗೂ ಸಂತೋಷನೇ. ಆದರೆ ಈ ಸೂರಾದಿ ಸೂರನಿಗೆ ಬೆನ್ನು ಹಾಕಿದ್ದ ಹಾಗೆ ಅಂದ್ಕೊಂಡು ನಗಿಬೇಡ್ರಿ. ನಾನು ಎದುರು ನೋಡದೇ ಇರೋ ಸಮಯದಲ್ಲಿ ಹಿಂದೆಯಿಂದ
ಮರೆಯಾಗಿದ್ದು ಇವನು ನನ್ನನ್ನು ಚುಚ್ಚಿದ್ದಾನೆ. ದುರ್ಗಾದೇವಿನ ಅರುಳಿಂದನೂ ನಂದಿನಿ ದೇವಿನ ಪ್ರೀತಿಯಿಂದ ಆದ ಚಿಕಿತ್ಸೆಯಿಂದನೂ ನಾನು ಬದುಕಿ ಬಂದೆ. ಇವನು ಮಾಡಿದ ಅಂಥ ದ್ರೋಹವಾದ ಘಟನೆ ಬಗ್ಗೆ ನೀವು ವಿಚಾರಿಸಿ ನ್ಯಾಯ ಹೇಳಬೇಕು, ಇಲ್ಲ ನಾನೇ ಇವನನ್ನು ದಂಡಿಸೋದಕ್ಕೆ ನನಗೆ ತಕ್ಷಣ ಅಧಿಕಾರ ಕೊಡಿ ಅಂತ ಹೇಳ್ದ ಕನ್ನಮ್ಮರ. ಗೆಳೆಯ, ನಾನು ಅವಶ್ಯ ವಿಚಾರಿಸಿ ನ್ಯಾಯ ಕೊಡ್ತೀನಿ. ಸೆಂಬಿಯನ್ ಕೊಲದ ರಾಜಗಳ ಹತ್ರ ಒಬ್ಬ ನ್ಯಾಯ ಕೇಳಿ ಅವನಿಗೆ ನ್ಯಾಯ ಸಿಕ್ಕಲಿಲ್ಲ ಅನ್ನೋ ಮಾತು ಇಷ್ಟು ತನಕ ಇರಲಿಲ್ಲ. ನಮ್ಮ ಪರಂಪರೆಯಲ್ಲಿ ಆಗಿ ರಾಜವಾಗಿದ್ದ ಸಿಬಿ ಪುರಾವ್ಗೆ ಪಾರಿವಾಳಕ್ಕೋಸ್ಕರ ನ್ಯಾಯ ಮಾಡಿದ್ದನ್ನು ಮಾಡೋದಕ್ಕೋಸ್ಕರ ತನ್ನನ್ನು ಮೈಲಲ್ಲಿದ್ದ ಸ್ಕಿನ್ನನ್ನೇ ತುಂಡು ತುಂಡಾಗಿ ಹರಿದು ಕೊಟ್ಟಿಲ್ವಾ? ನಮ್ಮ ಕುಲವನ್ನು ಸೇರಿದ ಮನುನಿಧಿ ಸೋಳ ಒಂದು ಹಸುವಿಗೆ ನ್ಯಾಯ ಮಾಡೋದಕ್ಕೋಸ್ಕರ ತನ್ನ ಕುಮಾರನ್ನೇ ಬಲಿ ಕೊಟ್ಟಿಲ್ವಾ? ನೀನು ಪಾರಿವಾಳಕ್ಕಿಂತ ಆ ಹಸುವಿಗಿಂತ ಕಮ್ಮಿ ಆದವನಲ್ಲ. ನಿನಗೂ ನಾನು ನ್ಯಾಯ ಕೊಡೋಕ್ಕೆ ನಾನು ಯಾವಾಗಲೂ ಅಬ್ಜೆಕ್ಷನ್ ಮಾಡಲ್ಲ. ಇವನನ್ನು ನಾನು ವಿಚಾರ ಮಾಡೋ ತನಕ ನೀನು ಸ್ವಲ್ಪ ತಾಳ್ಮೆಯಿಂದ ಇರು. ವಲ್ಲವರಿಯ, ನಿನ್ನ ಪ್ರಯಾಣದ ಬಗ್ಗೆ ಬೇರೆ ವಿವರಗಳಲ್ಲೇ ಹೇಳೋದಕ್ಕೆ ಮುಂಚೆ ಕನ್ನನ್ಮಾರನ್ನ ತಪ್ಪಿಗೆ ನೀನು ಆನ್ಸರ್ ಹೇಳಿಬಿಡೋದು ಒಳ್ಳೆಯದು. ಏನು ಹೇಳ್ತಾ ಇದೆಯಾ? ಇವನನ್ನು ನೀನು ಹಿಂದೆಯಿಂದ ಬೆನ್ನಲ್ಲಿ ಚೂರಿ ಹಾಕಿದ್ದು ನಿಜಾನ? ಹಾಗಾದರೆ ಅಂಥ ವೀರ ಲಕ್ಷಣವಿಲ್ಲದೆ ನೀಚತರವಾದ ಕಾರ್ಯವನ್ನು ನೀನು ಯಾಕೆ ಮಾಡಿದ್ದೀಯಾ ಅಂತ, ಯಾತಕ್ಕೋಸ್ಕರ ಮಾಡಿದ್ಯಾ ಅಂತ ಕೇಳ್ದ. ಯುವರಾಜ, ನಾನು ಈ ವೀರನನ್ನು ಚುಚ್ಚಲೂ ಇಲ್ಲ, ಬೆನ್ನಲ್ಲಿ ಚೂರಿ ಹಾಕಲೂ ಇಲ್ಲ. ಅದು ಹಿಂದೆಯಿಂದ ಬೆನ್ನಲ್ಲಿ ಚೂರಿ ಹಾಕಿಲ್ಲ. ಹಿಂದೆ ಬೆನ್ನಲ್ಲಿ ಅವನಿಗೆ ಚುಚ್ಚಿ ಅವನು ಪ್ರಜ್ಞೆ ತಪ್ಪಿ ರಕ್ತದ ಮಡುವಿನಲ್ಲಿ ಇದ್ದಿದ್ದವನ್ನ ನಾನು ಹೆಗಲ ಮೇಲೆ ಹಾಕ್ಕೊಂಡು ಹೋಗಿ ಸೇಂದನಮ್ಮದನ ಮನೆಯಲ್ಲಿ ಕರ್ಕೊಂಡೋಗಿ ಕಾಪಾಡಿದ್ದೀನಿ. ಆದರೆ ಆ ಥರ ಇವನು ಉಸಿರನ್ನು ಕಾಪಾಡಿದ್ದಕ್ಕೋಸ್ಕರ ನಾನಿವಾಗ ಶಂಕ ಪಡ್ತಾ ಇದ್ದೀನಿ. ಇವನನ್ನು ಎದೆಯಲ್ಲೇ ಕುತ್ತಿ ಇವನ್ನ ಸಾಯಿಸದೆ ಹೋಗಿದ್ದೀವಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಸ್ನೇಹ ಧರ್ಮವನ್ನೇ ಮುಂದೆ ನಿಂತು ನನ್ನ ರಾಜಾಗೆ ನಾನು ಮಾಡಬೇಕಾದ ಕರ್ತವ್ಯವನ್ನು ನಾನು ಸರಿಸಿಬಿಟ್ಟೆ. ಅಯ್ಯ, ಇವನು ನನ್ನನ್ನು ಸ್ನೇಹ ದ್ರೋಹಿ ಅಂತ ಹೇಳ್ತಾನೆ. ಆದರೆ ಇವನು ಸ್ನೇಹ ದ್ರೋಹಿ ಮಾತ್ರ ಅಲ್ಲ, ಯಜಮಾನ ದ್ರೋಹಿ. ಇವನು ಬೆನ್ನಲ್ಲಿ ಚೂರಿ ಹಾಕಿದ್ದು ಎಲ್ಲಿ, ಎಂಥ ಸಂದರ್ಭದಲ್ಲಿ ಅಂತ ಕೇಳಿ. ತಂಜಾವೂರು ಕೋಟೆಯನ್ನು ರಹಸ್ಯ ಸೊರಂಗದಾರಿಯಿಂದ ಇವನು ಯಾರನ್ನು ಪಳುವೇಟರೆಯರ ಅರಮನೆಯಲ್ಲಿ ಕೊಂಡೋಗಿ ತಿರುಗಿ ಬಂದಿದ್ದಾನೆ ಅಂತ ಕೇಳಿ. ದೊಡ್ಡ ಪಳುವೇಟರೆಯರನ್ನ ಪೊಕ್ಕಿಷ ನಿಲವರೆ ಹತ್ರ ಇವನು ಆವತ್ತು ರಾತ್ರಿ ಯಾರನ್ನು ನೋಡಕ್ಕೆ ಹೋಗಿದ್ದಾನೆ ಅಂತ ಕೇಳಿ. ಆಷಾಢ ಮಾಸ 18ನೇ ದಿನದಲ್ಲಿ ಇವನು ಕಡಂಬೂರು ಮಾಳಿಗೆಯಲ್ಲಿ ಏನು ನಡೆಯಿತು ಅಂತ ಕೇಳಿ. ಆವತ್ತಲ್ಲಿ ಮುಚ್ಚಿದ ಪಲ್ಲಕ್ಕಲ್ಲಿ ಮರೆ ಹಾಕ್ಕೊಂಡು ಬಂದಿದ್ದು ಯಾರು ಅಂತ ಕೇಳಿ. ಇಂಥ ಸಮಯದಲ್ಲಿ ಕಂದನ್ಮಾರ ಮೈಯೆಲ್ಲ ನಡುಗಿದ್ದು, ನಾಲಿಗೆಲ್ಲ ಒಂಥರ ಆಗಿ, ಅಡೇ ಅರ್ಪ ಪೈಲೆ ನಿಲ್ಸು ನಿನ್ನ ಅಬದ್ಧವಾದ ಮಾತನ್ನು, ಇಲ್ಲಾಂದರೆ ಇದೋ ಈ ವೇಲಿಗೆ ನೀನು ಸತ್ತೋಗ್ಬಿಡ್ತೀಯ ಅಂತ ಹೇಳಿ ವೇಲನ್ನು ಕೈಯಲ್ಲೆತ್ತಿದ್ದ. ಆದಿತ್ಯ ಕರಿಗಾಲನ ಅವನು ನಡಗಿದ್ದನ್ನು ಕಂಡು ಸ್ವಲ್ಪ ಆಶ್ಚರ್ಯ ಮಾಡಿಕೊಂಡ. ಕಂದನ್ಮಾರ ಕೈಯಲ್ಲಿಂದ ವೇಲನ್ನು ಹಿಡಿದು ತನ್ನ ಕಬ್ಬಣವಾಗಿ ಇದ್ದ ಕೈಗಳಿಂದ ಅದನ್ನು ಹಾಗೆ ಮುರಿದು ಹಾಕಿದ್ದಾನೆ. ವೇಲು ಪಢ ಅಂತ ಮುರಿಯಿತು. ಆದರೆ ಎರಡು ಕಡೆಯನ್ನು ಆದಿತ್ಯ ಕರಿಗಾಲ ದೂರ ಹಾಕಿಬಿಟ್ಟು, ಜಾಗ್ರತೆ, ನನ್ನ ಸ್ನೇಹಿತರುಗಳು ನನ್ನ ಕಣ್ಮುಂದೆನೇ ಜಗಳ ಮಾಡೋದನ್ನು ನಾನು ಸುಮ್ಮನೆ ನೋಡ್ಕೊಂಡಿರೋಕ್ಕಾಗಲ್ಲ. ಪಾರ್ಥಿಬೇಂದ್ರ, ಇವುಗಳನ್ನ ಯಾರಾದರೂ ಇನ್ಮೇಲೆ ವಾಳನ್ನು ಕೈಯಲ್ಲಿ ಎತ್ತಿದೆ ತಕ್ಷಣ ಅವ್ರುಗಳನ್ನ ಸೆರೆ ಮಾಡೋದು ನಿನ್ನ ಜವಾಬ್ದಾರಿ ಅಂತ ಹೇಳ್ದ. ತಕ್ಷಣ ವಂದಿತೇವನ್ ತನ್ನ ಹತ್ರ ಇದ್ದಿದ್ದ ವಾಳನ್ನು ಎತ್ತಿ ಪಾರ್ಥಿಬೇಂದ್ರನ ಹತ್ರ ಕೊಟ್ಟ. ಪಾರ್ಥಿಬೇಂದ್ರನು ಇಷ್ಟ ಇಲ್ಲದೆ ಅದನ್ನು ಈಸ್ಕೊಂಡ. ಕಂದನ್ಮಾರ, ನಿನ್ನ ತಪ್ಪುಗೆ, ನಿನ್ನ ಅಪವಾದಕ್ಕೆ ವಲ್ಲವರೆಯನ್ನು ಆನ್ಸರ್ ಹೇಳ್ಬಿಟ್ಟ. ಅದನ್ನು ನಿಜವನ್ನು ಗುರುತು ನಾನೇ ಸಾವಕಾಶವಾಗಿ ವಿಚಾರಿಸಿ ಹೇಳ್ತೀನಿ. ಅವನು ಕೇಳಿದ ಕ್ವಶನ್ಗೆ ನೀನು ಆನ್ಸರ್ ಹೇಳ್ತೀಯಾ ಅಂತ ಕರಿಗಾಲನ್ ಕೇಳಿದ. ಕಂದನ್ಮಾರ ಹಾಗೆ ಏನೋ ಒಂಥರ ತಡಮಾರಿಸ್ಕೊಂಡು, ಅಯ್ಯ, ಅಂಥ ವಿಷಯಗಳ ಬಗ್ಗೆ ನಾನು ಯಾರ ಹತ್ರನೂ ಹೇಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೀನಿ ಅಂತಂದ. ಪಾರ್ಥಿಬೇಂದ್ರನ ಇವಾಗ ತಲೆ ಹಾಕಿ, ರಾಜ, ಇವರುಗಳು ಒಬ್ರನ್ನೊಬ್ಬರು ಏನೋ ತಪ್ಪು ಹೇಳ್ಕೊಂಡು ಏನೋ ಒಂದು ಹೆಣ್ಣಿನ ಬಗ್ಗೆ ವಿಷಯವಾಗಿ ಅಂತ ಕಾಣಿಸುತ್ತೆ. ಆದ್ದರಿಂದ ಇವ್ರುಗಳನ್ನ ಒಬ್ಬೊಬ್ಬರೇ ನೀವು ಕೇಳಿ ಸಪ್ರೇಟಾಗಿ ಕೇಳಿ ತಿಳ್ಕೊಳ್ಳೋದು ಒಳ್ಳೆಯದು ಅಂತಂತ. ಹೌದು ಪಾರ್ಥಿಬ, ನಾನು ಹಾಕ್ತಾನೆ ಅಂದ್ಕೊಳ್ತೀನಿ. ನೀವು 3 ಜನನೂ ಬೇರೆ ಬೇರೆಯಾಗಿ ಪಳುವೂರು ಎಳೆರಾಣಿಯನ್ನು ನೋಡಿ ಅವಳ ಮೋಹ ಬಲೆಯಲ್ಲಿ ಬಿದ್ದಿದ್ದೀರಾ ಅಂತ ಗೊತ್ತಿರುತ್ತೆ. ಆದ್ದರಿಂದನೇ ಒಬ್ಬರನ್ನೊಬ್ಬರು ನುಂಗು ಹಾಕಿ ಬಿಡೋಕ್ಕೆ ನೋಡ್ತೀರಾ ಅಂತ ಹೇಳಿ ಕರಿಗಾಲರು ತಿರ್ಗಾ ನಗಿದ್ರು. ಪಾರ್ಥಿಬೇಂದ್ರನ ಮುಖ ಸ್ವಲ್ಪ ಸುಣುಕಿತ್ತು. ಅವನು, ಪ್ರಭು, ನೀವು ಇವತ್ತು ಯಾವ ಮುಖ್ಯ ವಿಷಯವನ್ನು ತುಂಬ ಸಲೀಸಾಗಿ ಅಂದ್ಕೊಂಡು ಇರೋಕ್ಕೆ ನಗಕ್ಕೆ ತೀರ್ಮಾನ ಮಾಡಿರೋ ಹಾಗೆ ಕಾಣುತ್ತೆ. ಒಳ್ಳೆಯದು, ನಾನು ಹೇಳಬೇಕಾದನ್ನು ಹೇಳಿಬಿಡ್ತೀನಿ. ಈ ವಂದಿತೇವನ ಹೆಸರಲ್ಲಿ ನನಗೂ ಏನೇನೋ ಸಂದೇಹಗಳಿದೆ. ಮುಖ್ಯವಾದ ಇವಾಗ ಹೇಳ್ತಾ ಇದ್ದೀನಿ. ಇವನ್ನ ಉರಿತಾ ಇದ್ದ ಕಪ್ಪಲಿಂದ ಕಾಪಾಡೋಕ್ಕೋಸ್ಕರನೇ ನಿಮ್ಮ ತಮ್ಮ ಸಹೋದರರು ಮಧ್ಯ ಕಡಲಲ್ಲಿ ತುಂಬ
ತುಂಬ ಜಾಸ್ತಿಯಾಗಿದ್ದ ಬಿರುಗಾಳಿಯಲ್ಲಿ ದೂಕಿದ್ರು. ಅವರು ಪೊನ್ನಿಯಿನ್ ಸೆಲ್ವರನ್ನ, ಆಮೇಲೆ ಪೊನ್ನಿಯಿನ್ ಸೆಲ್ವರನ್ನ ಕಾಣಲಿಲ್ಲ. ಇವನು ಮಾತ್ರ ಅಲ್ಲಿದ್ದ ಹಾಗೆ ಹಂಗೇ ಬಂದು ನಮ್ಮ ಮುಂದೆ ತೋರಿಸ್ಕೊಂಡಿದ್ದಾನೆ. ನಿಮ್ಮ ಸೋದರರು ಏನಾದರೂ ಅಂತ ಇವನ್ನ ಕೇಳಿ ಅವನ್ನ ಕಡಲ್ಕೊಂಡಿದ್ರೆ ಅದಕ್ಕೆ ಈ ಪಾದಗಾನೇ ಕಾರಣ ಅಂತ ಹೇಳಿದರು. ಕರಿಗಾಲ ವಂದಿತೇವನ್ ನೋಡಿ, ಇದಕ್ಕೆ ಏನಪ್ಪ ನೀನು ಹೇಳ್ತಾ ಇದೆಯಾ ಅಂತ ಕೇಳಿದರು. ಅಯ್ಯ, ನಾನು ಇವರ ಕ್ವಶನ್ಗೆ ಆನ್ಸರ್ ಹೇಳೋದಕ್ಕೆ ಮುಂಚೆ ಇವರು ಒಂದು ಕ್ವಶನ್ಗೆ ಆನ್ಸರ್ ಹೇಳಲಿ. ಪೊನ್ನಿಯಿನ್ ಸೆಲ್ವರನ್ನ ಲಂಕೆಯಿಂದ ಇವ್ರುಗಳು ತಾನೇ ತಮ್ಮ ಕಪ್ಪಲಲ್ಲಿ ಕರ್ಕೊಂಡೋದ್ರು. ಮುಖ್ಯಮಂತ್ರಿ ಅನಿರುತ್ತರನ್ನು ಸೇನಾಪತಿ ಪೂದಿ ವಿಕ್ರಮಕೇಸರನ್ನು ಲಂಕೆಯನ್ನೆಲ್ಲೇ ಇರೋ ಹಾಗೆ ಪೊನ್ನಿಯಿನ್ ಸೆಲ್ವರನ್ನು ಕೇಳ್ಕೊಂಡ್ರು. ಆದರೆ ನಿಮ್ಮ ಅಣ್ಣನ ಕಟ್ಟಲೆಯನ್ನು ದೊಡ್ಡದಾಗೆ ಅವರು ಇದು ಮಾಡಿ ಯುವರಾಜರನ್ನು ಇವರುடைய ಕಪ್ಪಲಲ್ಲಿ ಹತ್ತಿಸ್ಕೊಂಡು ಹೊರಟರು. ಅವ್ರನ್ನ ಯಾಕೆ ಇವರು ಭದ್ರವಾಗಿ ನಿಮ್ಮ ಹತ್ರ ಕೊಂಡು ಸೇರಿಸಲಿಲ್ಲ? ಮಧ್ಯ ಕಡಲಲ್ಲಿ ಪೊನ್ನಿಯಿನ್ ಸೆಲ್ವರ ದೂಕಿದ್ದಾಗ ಇವ್ರು ಯಾಕೆ ನೋಡಿಕೊಂಡು ನಿಂತಿದ್ರು? ಇವ್ರು ಯಾಕೆ ಯುವರಾಜರನ್ನು ತಡಿಸಲಿಲ್ಲ? ಬಡವನು ಅನಾಥೆ ಆಗಿದ್ದರೆ ನನ್ನನ್ನು ಕಾಪಾಡುವುದಕ್ಕೋಸ್ಕರ ಪೊನ್ನಿಯಿನ್ ಸೆಲ್ವರ್ ತಮ್ಮ ಉಸಿರುಗನ್ನೇ ಇದು ಮಾಡಿಕೊಂಡು ತುಚ್ಛ ಮಾಡಿಕೊಂಡು ಇಳಿದ್ಬಿಟ್ರಲ್ಲ. ವೀರ ಪಲ್ಲವ ಕುಲದಲ್ಲಿ ಬಂದಿದ್ದ ಇವರು ಆಳುಗಳನ್ನು ಯುವರಾಜರನ್ನು ಸೇಫ್ಟಿಯಾಗಿ ಯಾಕೆ ಕಡಲಲ್ಲಿ ದೂಕಲಿಲ್ಲ? ಅವರ ಸೇಫ್ಟಿಯನ್ನು ನೋಡಿ ಇವರು ಯಾಕೆ ಕಡಲಲ್ಲಿ ದೂಕಲಿಲ್ಲ? ಅವ್ರನ್ನ ಕಡಲು ಕೊಂಡು ಹೋಗೋದನ್ನೇ ಹಂಗೇ ನೋಡಿಕೊಂಡು ನಿಂತಿದ್ರಾ ಅಂತ ಹೇಳಿ ಅಂತ. ಪಾರ್ಥಿಬೇಂದ್ರನ ಮುಖದಲ್ಲಿ ಎಳ್ಳು ಕೊಳ್ಳು ಒಡೆಯಿತು. ಅವನ ಕೈಗಳು ಹಂಗೇ ಶೇಕ್ ಆಯಿತು, ತೂಟಿಗಳೆಲ್ಲ ಹಂಗೆ ಒದ್ದಾಡಿತು, ಮೈಯೆಲ್ಲ ಆಡಿತು. ಅಯ್ಯ, ಈ ಮೂಢ ನನ್ನ ಮೇಲೆ ಏನು ತಪ್ಪು ಹೇಳ್ತಾ ಇದ್ದಾನೆ ಅನಿಸತ್ತೆ. ಯುವರಾಜರನ್ನ ನಾನೇ ಕೊಂದುಬಿಟ್ಟಿದ್ದೀನಿ ಅಂತ ಕೂಡ ಹೇಳ್ತೀನಿ ಅನಿಸತ್ತೆ. ಇದನ್ನು ನಾನು ಒಂದು ಕ್ಷಣನೂ ತಾಳ್ಕೊಂಡಿರೋಕ್ಕಾಗಲ್ಲ ಅಂತಂದ. ಕರಿಗಾಲನ ಅವನ್ನ ಶಾರ್ಪಾಗಿ ನೋಡಿ, ಪಾರ್ಥಿಬ, ನಾನು ತಾನೇ ಹೇಳಿದ್ದೀನಲ್ಲ, ನನ್ನ ತುಂಬ ಕ್ಲೋಸ್ ಗೆಳತಿಯರಾಗಿ ನೀವು 3 ಜನನು ಒಬ್ರನ್ನೊಬ್ರನ್ನು ಖರ್ಚಿ ತಿನ್ನು ಅದಕ್ಕೆ ಬಂದುಬಿಟ್ರಿ. ಇದಕ್ಕೆಲ್ಲ ನಾನು ನಿಮ್ಮ ಹೆಸರಲ್ಲಿ ತಪ್ಪು ಹೇಳೋಕ್ಕಿಲ್ಲ. ಆ ಪಳುವು ರಾಣಿಯನ ಶಕ್ತಿ ಅಂಥದ್ದು ಅಂತ ನನಗೆ ಗೊತ್ತಾಗಿದೆ. ನೀನು ಕಂದನ್ಮಾರನ್ನು ಕುದುರೆ ಮೇಲೆ ಏರಿ ಸ್ವಲ್ಪ ಮುಂಚೆ ಮೆತ್ತಗೆ ಹೋಗ್ತಾ ಇರಿ. ಇವನ ಪ್ರಯಾಣ ವಿವರಗಳನ್ನು ಕೇಳಿಕೊಂಡು ಸ್ವಲ್ಪ ಹಿಂದೆ ನಾನು ಬರ್ತೀನಿ. ನಿಮ್ಮ ತಪ್ಪುಗಳನ್ನು ಬಗ್ಗೆ ಆಮೇಲೆ ವಿಚಾರಿಸಿ ನಿಜವನ್ನು ಕಂಡುಹಿಡಿತೀನಿ. ಆದರೆ ಒಂದು ನಿಶ್ಚಯ ಮಾಡಿಕೊಳ್ಳಿ, ನೀವು 3 ಜನನು ಸ್ನೇಹವಾಗಿ ಇದ್ದೇ ತೀರಬೇಕು. ಒಬ್ರಿಗೊಬ್ರು ಜಗಳ ಮಾಡ್ಕೊಂಡಿರಂತೆ ಅದಕ್ಕಿಂತ ನನಗೆ ಅತೃಪ್ತಿ ಉಂಟಾಗೋದು ಬೇರೆ ಯಾವುದೂ ಇರಲ್ಲ. ಪಾರ್ಥಿಬೇಂದ್ರನು ಕಂದನ್ಮಾರನ್ನು ಬೇರೆ ದಾರಿ ಇಲ್ಲದೆ ಅವರವರು ಕುದುರೆಗಳ ಮೇಲೆ ಹೇರಿ ಮುಂದೆ ಹೋದರು. ಆವಾಗ ಆಳ್ವಾರ ಕಡೆಯನ್ನು ವಂದಿತೇವನ ಹತ್ರ ಬಂದು ಅವನ ಕಿವಿಯಲ್ಲಿ, ಅಪ್ಪನೇ, ನೀನು ತುಂಬ ಬುದ್ಧಿವಂತನಾಗ್ಬಿಟ್ಟೆ, ಸುಳ್ಳು ಹೇಳಿದೆ, ನಿಜಾನು ಹೇಳಿದೆ, ತುಂಬ ಸಾಮರ್ಥ್ಯವಾಗಿ ಮಾತಾಡಿ ತಪ್ಪಿಸ್ಕೊಂಬಿಟ್ಟೆ ಅಂತ. ಆವಾಗ ತಾನೇ ಆದಿತ್ಯ ಕರಿಗಾಲನ ದೃಷ್ಟಿ ಅಲ್ಲಿ ಬಂದಿದ್ದ ಆಳ್ವಾರ ಕಡೆಯ ಮೇಲೆ ನಿಂತು, ಓಹೋ, ಇವನು ಯಾರು? ಯಾವಾಗಲೂ ಎಲ್ಲೆಲ್ಲೋ ನೋಡಿದ ಮುಖವಾಗಿದೆಯಲ್ಲ ಅಂತ ಕೇಳಿದೆ. ಹೌದು ರಾಜ, ಕೆಲವು ವರ್ಷಗಳಿಗೆ ಮುಂಚೆ ನಾನು ನೋಡಿರ್ತೀರ, ನಿನ್ನ ಮಾತು ಕೂಡ ಕೇಳಿದ್ದ ಧ್ವನಿಯಾಗಿದೆ. ಹೌದಯ್ಯ, 3 ವರ್ಷಗಳ ಮುಂಚೆ ತುಂಬ ಮುಖ್ಯವಾದ ಒಂದು ತರುಣದಲ್ಲಿ ನನ್ನ ಧ್ವನಿಯನ್ನು ಕೇಳಿದ್ರೆ. ಆದಿತ್ಯ ಕರಿಗಾಲನ ಮುಖದಲ್ಲಿ ದಿಢೀರಂಥ ಒಂದು ಕಪ್ಪಾಗಿ ನೆರಳು ವೇಗವಾಗಿ ಹರಡಿಸ್ಕೊಂಡಿತ್ತು. 3 ವರ್ಷಗಳ ಮುಂಚೆ ಮುಖ್ಯವಾದ ತರುಣ ಅದೇನು? ವೈದ್ಯನದಿ ಐಲ್ಯಾಂಡಲ್ಲಿ ನನ್ನ ವೈರಿಯನ್ನು ಹುಡುಕಿಕೊಂಡು ಹಲ್ದಾಗ ನಾನು ಕೇಳಿದ ಧ್ವನಿನ ಆಗನ್ನು ಇರೋಕ್ಕಾಗತ್ತಾ? ಹೌದು, ಆ ಧ್ವನಿ ನನ್ನ ಧ್ವನಿನೇ ರಾಜ. ನನ್ನ ವೈರಿ ಬಚ್ಚಿಟ್ಟಿದ್ದ ಜಾಗದನ್ನು ನಿಮಗೆ ಮರೆಯಿಂದ ಹೇಳಿದವನು ನಾನೇನೆ. ಆಹಾ, ಎಂಥ ಭಯಂಕರವಾದ ದಿನ ಅದು. ಆವತ್ತಿಗೆ ಮಾತ್ರ ನನಗೆ ಹಿಡಿದಿದ್ದ ಹುಚ್ಚನ್ನು ನೆನ್ಕೊಂಡ್ರೆ ಈಗಲೂ ಮೈಯೆಲ್ಲ ನಡುಗ್ತಾ ಇದ್ದೆ. ವೈಷ್ಣವನೇ, ನೀನು ಯಾಕೆ ಆವತ್ತು ಕಾಡಿನಲ್ಲಿ ಮರೆಯಾಗಿದ್ದೆ? ಯಾತಕ್ಕೋಸ್ಕರ ನಿನ್ನ ಹಸಿರಿಯಾಗಿ ಚೇಂಜ್ ಮಾಡಿಕೊಂಡೆ? ರಾಜ, ಸ್ವಲ್ಪ ಮುಂದೆ ನೀವೇ ಹೇಳಿದ್ರಲ್ಲ ನಿಮಗೆ ಅವತ್ತು ಹಿಡಿದಿದ್ದ ಹುಚ್ಚಿನ ಬಗ್ಗೆ. ಇದರಲ್ಲೇ ಕಂಡವರಲ್ಲೆಲ್ಲ ಕೊಚ್ಚಿ ಹಾಕಿಕೊಂಡು ಹೋದಿರ. ಕೆಲವು ಕಾಲ ನಾನು ಉಸಿರಿಂದ ಇರೋಕ್ಕೆ ಇಷ್ಟಪಟ್ಟೆ. ಅದು ಮಾತ್ರ ನಾನು ಕಾರಣ. ಹಸಿರೀರಿ ತುಂಬ ಹತ್ತಿರ ಬಂದು ನನಗೆ ದಾರಿ ತೋರಿಸಲಿ ಅಂತ ಎಷ್ಟೋ ಸತಿ ನನ್ನ ಗಂಟ್ಲು ಉರಿಯೋ ಥರ ಕೂಗಿದ್ದೀನಲ್ಲ, ಆವಾಗಲೂ ನೀನು ಯಾಕೆ ಹೊರಬರಲಿಲ್ಲ? ನಾನು ಬೆಳೆಸಿದ್ದ ನನ್ನ ಸೋದರಿ ಇವಾಗ ಪಳುವೂರು ಇಳೆರಾಣಿ. ಅವಳು ತೀರದೇ ಇರೋ ಕೋಪಕ್ಕೆ ಹಾಳಾಗೋಕ್ಕೆ ನಾನು ಇಷ್ಟಪಟ್ಟಿಲ್ಲ. ಅವಳು ತೀರದೇ ಇರೋ ಕೋಪಕ್ಕೆ ನಾನು ಮಾತ್ರ ಹಾಳಾಗ್ಬೋದು ಅಂತ ನೀನು ಅಂದ್ಕೊಂಡಿದ್ಯಾ? ಅಡೇ ಚಂಡಾಳ ಅಂತ ಹೇಳಿಬಿಟ್ಟು ಆದಿತ್ಯ ಕರಿಗಾಲರು ತಮ್ಮ ಸೊಂಟದಲ್ಲಿಂದ ಕತ್ತಿಯನ್ನು ಎತ್ತಿದ್ರು. ವಂದಿತೇವನ್ ಹಂಗೆ ಬೆದರಿ ಹೋದ. ಏನು ಮಾಡೋದು ಅಂತ ಗೊತ್ತಿಲ್ಲ. ಇಷ್ಟಕ್ಕೆ ಆಳ್ವಾರ ಕಡೆಯನ್ನು ಬಾಳು ಮುಗಿದೋಯಿತು ಅಂತ ಅಂದ್ಕೊಂಬಿಟ್ಟ. ತುಂಬ ಯೋಚನೆಯಿಂದ, ಅಯ್ಯ, ಈ ವೈಷ್ಣವನ್ ಮುಖ್ಯಮಂತ್ರಿಯಿಂದ ಬಂದಿದ್ದಾನೆ, ಅವನು ಕೊಂಡು ಬಂದಿದ್ದ ಸುದ್ದಿಯನ್ನು ಕೇಳಿಕೊಂಡು ಆಮೇಲೆ ಇವನ್ನ ದಂಡಿಸಿ ಅಂತ ಹೇಳಿದ. ಆಹಾ, ಇವನ್ನ ದಂಡಿಸಿ ಏನು ಪ್ರಯೋಜನ? ಇನ್ನು ಯಾರನ್ನು ದಂಡಿಸ್ತಾನೆ ಏನು ಪ್ರಯೋಜನ ಅಂತ ಹೇಳಿ ಕರಿಗಾಲರು ಕತ್ತಿಯನ್ನು ಒರೆಯಲ್ಲಿ ಹಾಕಿದ್ದ. ಕರಿಗಾಲನ ಕೋಪವನ್ನು ಕಂಡು ವಂದಿತೇವನು ಹೆದರಿದ ಹಾಗೆ, ಆಳ್ವಾರ ಕಡೆಯನ್ನು ಹೆದರಿದ ಹಾಗೆ ಕಾಣಲಿಲ್ಲ. ಅವನ ಮುಖದಲ್ಲಿ ವಿಚಿತ್ರವಾದ ಒಂದು ನಗೆಯಿಂದ, ಅರಸೆ ರಾಜ, ನಿಮ್ಮ
ಕೋಪವನ್ನು ನನ್ನ ಹೆಸರಲ್ಲಿ ತಿರುಗಿಸುತ್ತೀರಿ ಅಂತ ಅಂದ್ಕೊಂಡು ತಾನೆ ಇಷ್ಟು ದಿನ ನಿಮ್ಮನ್ನು ನಾನು ಸೀದಾ ಮೀಟ್ ಮಾಡದೇ ಇದ್ದೆ. ನನ್ನ ಹೆಸರಲ್ಲಿ ನನ್ನ ಸೋದರಿ ಕೊಂಡ ಕೋಪನೂ ಇನ್ನೂ ತೀರಲಿಲ್ಲ. ಇವತ್ತಿನ ತನಕ ನನ್ನ ನೋಡೋದಕ್ಕೆ ಹಠವಾಗಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾಳೆ. ಆದರೆ ನಿಮ್ಮ ಹೆಸರಲ್ಲಿ ಅವಳ ಕೋಪ ತೀರಿಸಿಬಿಟ್ಟ ಹಾಗೆ ಅನಿಸುತ್ತೆ. ನಂದಿನಿ ದೇವಿಯನ್ನು ಪ್ರೀತಿಯಿಂದ ಇರುವ ಪತ್ರವನ್ನು ನೋಡಿಬಿಟ್ಟಿತಾನೆ ನೀವು ಕಡಮುರಮ್ಮನ ಮನೆಗೆ ಅತಿಥಿಯಾಗಿ ಹೊರಟ್ರಿ ಅಂತ ಕೇಳಿದ. ಆಹಾ, ಈ ದುಷ್ಟ ವೈಷ್ಣವ, ಅದು ನಿನಗೆ ಹೆಂಗೆ ಗೊತ್ತಾಯಿತು ಅಂತ ಕರಿಗಾಲ ಕೇಳಿದ. ಅಯ್ಯ, ಮುಖ್ಯಮಂತ್ರಿ ಅನಿರುದ್ಧನನ್ನು ಕೆಲಸದವನು ನಾನು. ಮುಖ್ಯಮಂತ್ರಿಗೆ ಗೊತ್ತಿಲ್ಲದೆ ಈ ಸೋಳ ರಾಜ್ಯದಲ್ಲಿ ಎಂಥ ಒಂದು ಚಿಕ್ಕ ಕೆಲಸನೂ ನಡೆಯೋಕ್ಕಾಗಲ್ಲ ಅಂತ ಹೇಳಿದ ಆಳ್ವಾರ್ ಕಡೆ. ನೋಡಿಕೊಂಡೇ ಇರು, ಒಂದು ದಿವಸ ಆ ಅನಿರುದ್ಧನನ್ನು ನಿನ್ನನ್ನು ಸೇರಿ ದೇಶ ಭ್ರಷ್ಟ ಮಾಡಿಬಿಡ್ತೀನಿ ಅಂತ ಹೇಳಿದ. ಇವಾಗ ಇಬ್ಬರೂ ಕುದುರೆ ಮೇಲೆ ಹತ್ತಿಸ್ಕೊಳ್ರಿ, ನನ್ನ ಎರಡು ಕಡೆಯೂ ಬರ್ತಾಯಿರಿ, ಮಾತಾಡ್ಕೊಂಡೇ ಹೋಗೋಣ ಅಂತ ಅಂದ ಕರಿಗಾಲ. ಇಷ್ಟರಲ್ಲಿ 12ನೇ ಸಂಚಿಕೆ ಮುಗಿಯಿತು.